ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ, ಸ್ವರ್ಣಮಾಲಾ ಪತ್ರಿಜಿ, ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್, ಆಲ್ ಡಿಯರ್ ಮಾಸ್ಟರ್ಸ್, ಹಾಸ್ಟೆಲ್ ಮಾಸ್ಟರ್ಸ್, ಮಹಾವತಾರ ಬಾಬಾಜಿ, ಯೋಗಿನಂದ ಪರಮಹಂಸ, ಪ್ರಕೃತಿ ಮಾತೆ, ಸೀತಾ ಮಾತೆಗೆ ವಂದಿಸುತ್ತಾ ನಿಮ್ಮೆಲ್ಲರಿಗೂ ನಮ್ಮೆಲ್ಲ ಆತ್ಮ ಬಂಧುಗಳಿಗೂ ನನ್ನ ಹೃದಯಪೂರ್ವಕವಾಗಿ ವಂದಿಸ್ತಾ ಇದ್ದೀನಿ. ಮಾಸ್ಟರ್ಸ್, ನನ್ನ ಹೆಸರು ಜ್ಯೋತಿ. ನಮ್ಮದು ಮೂಲತಃ ಮಂಡ್ಯ. ನಾನು 3 ವರ್ಷದಿಂದ ಈ ಧ್ಯಾನದಲ್ಲಿ ಇದ್ದೀನಿ. ಈ ಧ್ಯಾನ ನನಗೆ ಸಿಕ್ಕಿದ್ದು ನನ್ನ ಅಚ್ಚುಮೆಚ್ಚಿನ PMC ಕನ್ನಡ ಪ್ರತಿಕ್ಷಣ ಸತ್ಯ ದರ್ಶನ ಇವ್ರ ಮೂಲಕ ನನಗೆ ಈ ಧ್ಯಾನ ಅನ್ನೋದು ಸಿಕ್ಕಿದ್ದು. ಈ ಧ್ಯಾನ ಸಿಕ್ಕಿದ್ಮೇಲೆ ನನಗೆ ಎಲ್ರಿಗೂ ಧ್ಯಾನಾನುಭವಗಳಾಗುತ್ತೆ. ಮತ್ತು ನಮ್ಮ ಜೀವನದಲ್ಲೂ ಧ್ಯಾನಕ್ಕಿಂತ ಮುಂಚೆ ಹೇಗಿತ್ತು ನನ್ನ ಆಲೋಚನೆಗಳು, ಮತ್ತು ನನ್ನ ಧ್ಯಾನಕ್ಕಿಂತ ಮುಂಚೆ ಇವಾಗ ಹೇಗಿದೆ ಅನ್ನೋದನ್ನು ನಿಮ್ಮೆಲ್ಲರ ಹತ್ರನೂ ನಾನಿವತ್ತು ಶೇರ್ ಮಾಡ್ತೀನಿ. ನನಗೆ ನಾನು ಇದು ಕೊರೋನಾ ಟೈಮಲ್ಲಿ ಯೋಗ ಮಾಡಬೇಕಾದ್ರೆ ನನಗೆ ಈ PMC ಕನ್ನಡ ನನಗೆ ಸಿಕ್ಕಿದ್ದು ಯೂಟ್ಯೂಬಲ್ಲಿ. ಗುಲ್ಬರ್ಗದಲ್ಲಿ ಪರಶುರಾಮ್ ಸರು ನನಗೆ ಅವ್ರ ಮೂಲಕ ನನಗೆ ಧ್ಯಾನ ಸಿಕ್ಕಿದ್ದು. ಈ ಧ್ಯಾನದಿಂದ ಏನೇನು ಸಾಧ್ಯ ಅನ್ನೋದ್ರ ಬಗ್ಗೆನೂ ಗೊತ್ತಾಯಿದ್ದು. ನನಗೆ ಬೇಕಾಗಿದ್ದು ಬೇಗ ಕೆಲ್ಸಕ್ಕೆ ಹೋಗಬೇಕು, ಅಲ್ಲಿಂದ ಬರಬೇಕು, ಓದಬೇಕು, ಟೈಮ್ ಸಾಕಾಗ್ತಿರಲಿಲ್ಲ. ಯಾವ ರೀತಿ ಈ ಥರ ಇದು ಮೇಂಟೈನ್ ಮಾಡೋದು ಅನ್ನೋದೇ ಒಂದು ದೊಡ್ಡ ಸವಾಲಾಗಿತ್ತು. ಆವಾಗ ನನಗೇನು ಬೇಕು ಅದೇ ನನಗೆ ಟಾಪಿಕ್ಕು. ಪರಶುರಾಮ್ ಸರು ಒಂದು ಹೆಡ್ಲೈನ್, ಧ್ಯಾನ ಮಾಡಿ ನಾನು 1 ತಿಂಗಳು ಮಲಗಿಲ್ಲ ಅನ್ನೋದು ನನಗೆ ಯೂಟ್ಯೂಬಲ್ಲಿ ಸಿಕ್ಕಿ, ಈ ಥರ ಎಲ್ಲ ಸಾಧ್ಯನಾ ಧ್ಯಾನದಿಂದ ಅಂತ ಗೊತ್ತಾಗಿ ನನಗೆ ಯೋಗದ ಮೂಲಕ ನನಗೆ ಧ್ಯಾನ ಸಿಕ್ಕಿದ್ದು. ಅಲ್ಲಿಂದ ಇದುವರೆಗೂ ಈ ಧ್ಯಾನ ನಾನು ಮಾಡಿಕೊಂಡು ಬರ್ತಾಯಿದ್ದೀನಿ. ಎಷ್ಟು ಗಂಟೆ ಅಂದರೆ 3 ಗಂಟೆಗೆ ಮಲ್ಕೊಂಡ್ರು ಮತ್ತೆ ನಾನು ಎಷ್ಟು ಗಂಟೆಗೆ ಎದ್ದೇಳಬೇಕು ಅಷ್ಟೊತ್ತಿಗೆ ಎದ್ದೇಳ್ತೀನಿ. ಯಾಕಂದರೆ ಅಷ್ಟು ಇವಾಗ ಫಸ್ಟೆಲ್ಲ ಇರ್ತಾಯಿತ್ತು, ನಾನು ಬೇಗ ಮಲ್ಕೊಂಡಪ್ಪ, ಲೇಟಾಗಿ ಲೇಟಾಗಿ ಎದ್ದೇಳಬೇಕು, ಮತ್ತು ತಲೆನೋವು ಆ ಥರ
ಆ ಥರ ಏನಿಲ್ಲ. ಧ್ಯಾನ ಮಾಡೋದ್ರಿಂದ ನಿಮ್ಗೆಲ್ರಿಗೂ ಗೊತ್ತಲ್ವಾ, 1 ಅವರ್ ಧ್ಯಾನ 6 ಅವರ್ ನಿದ್ದೆಗೆ ಸಮ. ಹಾಗಾಗಿ ನನಗೆ ಬೇಕಾಗಿರೋದು ಇದು. ನಾನು ಕೆಲಸ ಮಾಡೋದು ಮತ್ತು ಓದೋದು ಇದೆಲ್ಲ ಹೇಗೆ ಸಾಧ್ಯ ಅನ್ನೋದು, ನನಗೆ ಏನು ಟಾಪಿಕ್ ಬೇಕಿತ್ತು ನನಗೆ ಅದೇ ಈ ಧ್ಯಾನದಿಂದ ಸಿಕ್ಕಿದ್ದು. ಅದು ಪರಶುರಾಮ್ ಸರ್ದಿಂದ. ಇನ್ನೂ ಈ ಧ್ಯಾನ ನಾನು ತುಂಬ ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ ನನಗೆ PMC ಕನ್ನಡ ರಾಮು ಸರ್ ಅವರ ಅನುಭವದಿಂದ ನನಗೆ ಈ ಧ್ಯಾನ ನನಗೆ ಇನ್ನೂ ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು. ಧ್ಯಾನ ಸ್ಟಾರ್ಟ್ ನೋಡೋದು, ಅನುಭವಗಳನ್ನ PMC ಕನ್ನಡದಲ್ಲಿ ಅನುಭವ ನೋಡೋದು ಮತ್ತು ಧ್ಯಾನ ಮಾಡೋದು, ಕೆಲ್ಸಕ್ಕೆ ಹೋಗೋದು, ಹೆಡ್ಫೋನ್ ಹಾಕೊಳ್ಳೋದು, ಧ್ಯಾನ ಮಾಡೋದು ಇದೇ ಆಗಿತ್ತು. ಒಂದು ತಿಂಗಳಿಂದ ಧ್ಯಾನ ಮಾಡೋದಕ್ಕೆ ಸ್ಟಾರ್ಟಿಂಗ್ನಲ್ಲೇ 45 ಮಿನಿಟ್ಸ್ ಧ್ಯಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಬುದ್ಧ ಪೂರ್ಣಿಮಾ ಇದರಲ್ಲಿ ನಡೀತಾ ಇತ್ತು, ನಮ್ಮ ಇದರಲ್ಲಿ ವ್ಯಾಲಿಲಿ ನಡಿಬೇಕಾದ್ರೆ ನಾನು ಅವತ್ತು ದಿನ ಬುದ್ಧ ಪೂರ್ಣಿಮೆ ದಿನ ನಾನು ನಮ್ಮ ಮನೇಲಿ ಧ್ಯಾನ ಮಾಡ್ತಾ ಇದ್ದೀನಿ ಮ್ಯೂಸಿಕ್ ಹಾಕ್ಕೊಂಡು. ಅವತ್ತು ಪತ್ರಿಜಿ ನನಗೆ ಧ್ಯಾನದಿಂದ ಫಸ್ಟ್ ಟೈಮ್ ಬಂದಿದ್ದು. ಅವತ್ತು ಈ ಧ್ಯಾನದಿಂದ ಈ ಅನುಭವನೂ ಮತ್ತು ದೇವರೆಲ್ಲ ಕಾಣಿಸ್ಕೋತಾರ ಮತ್ತು ಸ್ವಾಮೀಜಿಗಳೆಲ್ಲ ಕಾಣಿಸ್ಕೋತಾರ ಅನ್ನೋದು ಅವತ್ತೇ ಕೇಳಿದೆ, ಬಟ್ ನನಗೆ ಗೊತ್ತಿರಲಿಲ್ಲ. ಅವತ್ತು ಫಸ್ಟ್ ಟೈಮ್ ಬುದ್ಧ ಪೂರ್ಣಿಮಾ ದಿನ ಅಲ್ಲಿ ಇದು ಧ್ಯಾನ ನಡೀತಿದೆ. ನಾನು ಮನೇಲಿ ಮ್ಯೂಸಿಕ್ ಹಾಕೊಂಡು ಧ್ಯಾನ ಮಾಡ್ತಾ ಇದ್ದೀನಿ. ಪತ್ರಿಜಿ ನನಗೆ ಧ್ಯಾನದಿಂದ ಇನ್ನೂ ಪತ್ರಿಜಿ ಬಾಡಿ ವೇಕೆಟ್ ಮಾಡಿರಲಿಲ್ಲ. ಆವಾಗ ಪತ್ರಿಜಿ ನನಗೆ ಧ್ಯಾನದಲ್ಲಿ ಫುಲ್ಲು ಎನರ್ಜಿ ಪಾಸ್ ಆಯಿತು. ಏನಪ್ಪ ಇದು ಎನರ್ಜಿ ಎಲ್ಲ ಈ ಥರ ಎಲ್ಲ, ಅದಕ್ಕೆ ಅನುಭವನ ನಾವು ಪ್ರತಿಯೊಬ್ಬರು ನಾವು ಕೇಳಬೇಕು ಅನ್ನೋದು. ಅನುಭವ ಕೇಳಬೇಕಾದ್ರೆ ನಾವು ಧ್ಯಾನ ಮಾಡಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಇದು ಧ್ಯಾನದಿಂದನೇ ಆಗ್ತಿರೋದು ಅಂತ. ಇಲ್ಲಾಂದರೆ ಏನಿದು ಈ ಥರ ಎಲ್ಲ ಆಗ್ತಿದೆಯಲ್ಲ ಅಂತ ಅಂದ್ಬಿಟ್ಟು ನಾವು ಇದು ಮಾಡ್ಬೋದು. ಅದಕ್ಕೆ ಪ್ರತಿಯೊಬ್ಬರೂ ಪತ್ರಿಜಿ ಹೇಳಿರೋದು ಎಲ್ಲರ ಅನುಭವಗಳನ್ನು ನಾವು ಕೇಳಬೇಕು ಅಂತ ಅಂದಿರೋದು. ನನಗೆ ಗೊತ್ತಾಯ್ತು ಇದು ಎಷ್ಟು ವಿಶ್ವಶಕ್ತಿ ಎಷ್ಟು ಎಳೀತಿದೆ ಅಂದರೆ ಮ್ಯಾಗ್ನೆಟ್ ಥರ ಎಳೀತಿದೆ ನನ್ನ ಬಾಡಿ ಇದಕ್ಕೆ. ಸರಿ, ಇದು ಧ್ಯಾನದಿಂದನೇ ಗೊತ್ತಾಗೋದು. ಧೈರ್ಯ ಮಾಡಿ ಕುತ್ಕೊಂಡೆ. ಅವತ್ತು ಪತ್ರಿಜಿ ಬುದ್ಧ ಪೂರ್ಣಿಮೆ ದಿನನೇ ನನಗೆ ಧ್ಯಾನದಲ್ಲಿ ಕಾಣಿಸ್ಕೊಂಡಿದ್ದು. ನಮ್ಮ ಊರು ಮಂಡ್ಯದಲ್ಲಿರೋ ಮನೆಗೆ ಪತ್ರಿಜಿ ಬಂದಿದ್ದಾರೆ. ಪತ್ರಿಜಿ ಒಳಗಡೆಯಿಂದ ನಮ್ಮ ಮನೆಯಿಂದ ಈಚೆ ಬರ್ತಿದ್ದಾರೆ. ನಾನು ನಮ್ಮಪ್ಪಂಗೆ ಹೇಳ್ತಾ ಇದ್ದೀನಿ, ಅಪ್ಪ ಇವರೇ ಪತ್ರಿಜಿ, ಅಪ್ಪ ಇವರೇ ಪತ್ರಿಜಿ ಅಂತ. ಹೌದಾ ಅಂತ ನಮ್ಮಪ್ಪ ನಗಾಡ್ಕೊಂಡು ಕೇಳ್ತಿದ್ದಾರೆ. ಪತ್ರಿಜಿ ಈಚೆ ಬಂದರು. ನಮ್ಮ ಮನೆ ಪಕ್ಕ ಇದತ್ರ ಒಂದು ಹಳ್ಳಿ ಕಟ್ಟೆ ಇದೆ, ಅಲ್ಲಿ ಸಾಯಿಬಾಬನ್ ಥರ ಕುತ್ಕೊಂಡಿದ್ದಾರೆ ಪತ್ರಿಜಿ. ಅಲ್ಲಿ ಹೋಗಿ ನಾನು ತಕ್ಷಣ ಹೋಗಿ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡೆ. ನಮಸ್ಕಾರ ಮಾಡ್ಕೊಂಡ ತಕ್ಷಣ ಒಂದು ಜೋರ ಒಂದು ಏಟು ಹೊಡೆದ್ರು. ಇಲ್ಲಿಗೆ ನಿನ್ನ ಕರ್ಮ ಮುಗೀತು, ಇಲ್ಲಿಂದ ನಿನ್ನ ಕರ್ಮ ಮುಗೀತು, ಇಲ್ಲಿಂದ ನಿನ್ನ ಜೀವನನೇ ಚೇಂಜು ಅಂತ ಹೇಳಿದ್ರು. ಅಲ್ಲಿ ಇನ್ನು 3 ದಿನ, ಅದರಲ್ಲೂ ಇನ್ನು 3 ದಿನ ನಿನ್ನ ಲೈಫೇ ಚೇಂಜು. ಯಾಕೆ ಅಂತ ಅಂದರೆ ಪಿರಮಿಡ್ನ ನಾನು ಆ 3 ದಿನ ಮುಂಚೆನೇ ನಾನು ಆನ್ಲೈನಲ್ಲಿ ಬುಕ್ ಮಾಡಿದೆ. ಅಲ್ಲಿ ಆನ್ಲೈನಲ್ಲಿ ಈ ಡೇಟಿಗೆ ಬರಬೇಕಿತ್ತು, ಆ ಡೇಟಿಗೆ ಬಂದಿಲ್ಲ. ಪತ್ರಿಜಿ ಯಾವಾಗ ನೀನು 3 ದಿನ ಚೇಂಜು ಅಂತ ಅಂದರು, ಅವತ್ತೇ ಪಿರಮಿಡ್ ಬಂದಿದ್ದು. ಅವತ್ತಿಂದ ಪತ್ರಿಜಿ ಯಾವತ್ತು ನನಗೆ ಜೋರಾಗೆ ಬೆನ್ನಿಗೆ ಹೊಡೆದು ನನಗೆ ಆ ಥರ ಹೇಳಿದ್ರು. ಅವತ್ತಿಂದ ಇದುವರೆಗೂ ನಿಜವಾಗ್ಲೂ ನನ್ನ ಲೈಫೇ ಚೇಂಜು. ಇದು ಫಸ್ಟು ಅನುಭವ. ಎದ್ದ ತಕ್ಷಣ ಕನ್ನಡಿ ನಾವು ಧ್ಯಾನ ಮಾಡಾದ್ಮೇಲೆ ನಾವು ಮಲಗಬೇಕು ಅಂತಲೇ ನಮ್ಗೆ ಅನಿಸಲ್ಲ. ಯಾಕಂದರೆ ಅಷ್ಟು ಎನರ್ಜಿ ನಾವು ತೊಗೊಂಡಿರ್ತೀವಿ. ಬೆಳಗಾನ ಏನೋ ಫುಲ್ಲು ಖುಷಿ, ಏನಪ್ಪ ಇದು ಪತ್ರಿಜಿ ಬಂದಿದೆ, ಎಲ್ಲರ ಅನುಭವನೂ ಕೇಳಿದ್ದೀನಿ, ಎಲ್ಲರದು ಇದು ಮಾಡಿದ್ದೀನಿ ಧ್ಯಾನದಿಂದ. ಇನ್ನೂ ನನಗೆ ಆ ಧ್ಯಾನ ಇನ್ನೂ ಅದ್ರ ಮೇಲೆ ತುಂಬ ನಂಬಿಕೆಯಿಂದ ಇಟ್ಕೊಳ್ಳೋ ಥರ ನನಗೆ ಪತ್ರಿಜಿ ಅವತ್ತು ಅವ್ರು ಹೊಡೆದಿದ್ದು ಯಾವ ರೀತಿ ಇತ್ತು ಅಂದರೆ, ನಾನು ಎದ್ದು ಕನ್ನಡಿ ಮಿರರ್ ಮುಂದೆ ನಿಂತ್ಕೊಂಡ್ರು ಆ ನೋವು ಬೆಳಗ್ಗೆವರೆಗೂ ಇತ್ತು. ನಾವು ಕನಸಿನಲ್ಲಿ ಅಲ್ಲ, ಧ್ಯಾನದಲ್ಲಿ ಪತ್ರಿಜಿ ಎದುರು ಹೊಡ್ಸ್ಕೊಂಡ್ರೆ ನಿಜವಾಗ್ಲೂ ಹೊಡೆದಿರೋ ಥರ ಯಾರಾದರೂ ನಮಗೆ ಸ್ಪರ್ಶ ಯಾವ ಥರ ಇತ್ತು ಆ ರೀತಿ ನಾನು ಎದ್ದು ನನ್ನ ಧ್ಯಾನದಿಂದ ಎದ್ದ ಸ್ಥಿತಿನೂ ಬೆಳಗ್ಗೆವರೆಗೂ ಆ ನೋವು ನನಗೆ ಅದೇ ರೀತಿ ಇತ್ತು, ಅವ್ರು ಹೊಡೆದಿರೋ ಇಟ್ಟು. ಇದು ನೆಕ್ಸ್ಟು ಇದಾದಮೇಲೆ ಎಲ್ಲರೂ ಹೇಳ್ತಾಯಿದ್ರು ಈ ಸಸ್ಯಾಹಾರ ಇದೆಲ್ಲ ಏನು, ಇದೆಲ್ಲ ಕೇಳಬೇಕಾದ್ರೆ ನಾನು ಅದೇ ಥಾಟಿಂದ ಮಲ್ಕೊಂಡಿದ್ವಿ. ಮತ್ತು ಸರಿ ಧ್ಯಾನ ಮಾರ್ನಿಂಗ್ ಧ್ಯಾನ ಎದ್ದು ಮಾಡ್ಬೇಕಾದ್ರೆ ಒಂದು 5 ಗಂಟೆಯಲ್ಲಿ ಪತ್ರಿಜಿ ಬಂದಿದ್ದಾರೆ. ಈ ರಾಜಸ್ಥಾನ ಇದೆಯಲ್ಲ, ಅಲ್ಲಿ ಮರುಭೂಮಿಯಲ್ಲಿ ಪತ್ರಿಜಿ ಧ್ಯಾನ ಸ್ಥಿತಿ ಕುತ್ಕೊಂಡಿದ್ದಾರೆ. ಧ್ಯಾನ ಸ್ಥಿತಿಗೆ ಕುತ್ಕೊಂಡಾಗ ಫುಲ್ಲು ಅವರು ಎಲ್ಲೆಲ್ಲಿ ಹೆಜ್ಜೆ ಇಡ್ತಾರೆ ಧ್ಯಾನ ಆದಮೇಲೆ ಅಲ್ಲೆಲ್ಲ ಮರ ಗಿಡಗಳು ಹಣ್ಣುಗಳು ಎಲ್ಲ ಬೆಳ್ಕೊಂಡು ಹೋಗೋ ಥರ ಅದು ಕಾಣಿಸ್ಕೊತು. ಅದಾದಮೇಲೆ ಒಂದು ರೂಮಲ್ಲಿ ಫುಲ್ಲು ನೀರು ಎಷ್ಟು ಫೋರ್ಸಾಗಿ ಬರುತ್ತೆ ಅಷ್ಟು ಬ್ಲಡ್ ಬರ್ತಿದೆ.
ನಾನು ಹೇಳ್ತಾ ಇದ್ದೀನಿ ಇದು ಪ್ರಾಣಿ ಪಕ್ಷಿಗಳನ್ನ ಸಾಯಿಸಿರೋದು ಬ್ಲಡ್ಡು, ಇದು ಬರೀ ಬ್ಲಡ್ ಅಲ್ಲ ಇದು ಅಂತ ನಾನು ಹೇಳಿ, ಆವಾಗ ನನಗೆ ಏನು ಅದನ್ನು ಕೊಟ್ಟರು ಅಂತಂದರೆ ಸಸ್ಯಾಹಾರಿಗಳಾಗಿ ನಾ ಎಲ್ರಿಗೂ ಹೇಳಬೇಕು ಅನ್ನೋದು ಒಂದು ಮೆಸೇಜ್ ನನಗೆ ಅವ್ರ ಕಡೆಯಿಂದ ಸಿಕ್ಕಿದ್ದು. ಆಮೇಲೆ ನೆಕ್ಸ್ಟ್ ಅದಾದಮೇಲೆ ಎಲ್ಲರ ಅನುಭವ ಕೇಳೋದು ಮತ್ತು ಸಾಧನೆ ಮಾಡೋದು ಈ ಥರ ಮಾಡ್ತಾ ಇದ್ದೆ. ಮಾಡಬೇಕಾದ್ರೆ ಎಷ್ಟೊಂದು ಜನ ಹೇಳೋರು, ನನ್ನ ಮದುವೆಗಿಂತ ಮುಂಚೆ ನನ್ನ ಹುಡುಗನ್ನ ನಾನು ನೋಡ್ಕೊಂಡಿದ್ದೆ, ಅವ್ರ ಹೆಸ್ರು ನಾನು ತಿಳ್ಕೊಂಡಿದ್ದೆ, ನನ್ನ ಮಗು ಊಟಕ್ಕಿಂತ ಮುಂಚೆನೇ ನಾನು 2-3 ಸಲ ನನ್ನ ಮಗುನ ನೋಡ್ಕೊಂಡಿದ್ದೀನಿ ಅಂತೆಲ್ಲ ಹೇಳ್ತಾಯಿದ್ರು. ನಾನು ಈ ಸ್ಪರ್ಧಾತ್ಮಕ ಎಕ್ಸಾಮ್ ಎಲ್ಲ ನಾನು ಅಟೆಂಡ್ ಮಾಡೋದ್ರಿಂದ ನನಗೂ ಹೇಗೋ ಅನ್ನಿಸ್ತು, ನಾನು ಎಂತಕ್ಕೆ ನನ್ನ ಎಕ್ಸಾಮ್ಗಿಂತ ಮುಂಚೆ ಬರೆಯೋಕ್ಕಿಂತ ಮುಂಚೆ ನನ್ನ ರಿಸಲ್ಟ್ನ ನಾನು ನೋಡ್ಕೋಬಾರ್ದು ಅಂತ. ಸರಿ ಆಯಿತು ಅಂದ್ಬಿಟ್ಟು ಆಗ ಆ ಥಾಟ್ ಮಧ್ಯಾಹ್ನ ಹಾಕ್ಕೊಂಡಿದ್ದೀನಿ. ಆ ಥಾಟ್ ಹಾಕ್ಕೊಂಡಿರೋದು ನನಗೆ ಸಂಜೆ ಅಷ್ಟು ನಂಗೆ ಮರ್ತೋಗ್ಬಿಟ್ಟಿದೆ. ಕುತ್ಕೊಂಡು ಧ್ಯಾನ ಆಯಿತು. ಧ್ಯಾನ ಆದಮೇಲೆ ನಂಗೆ ತುಂಬ ಎನರ್ಜಿ ಪಾಸ್ ಆಗ್ತಾ ಇರೋದು, ನನಗೆ ಅದು ತಡ್ಕೊಳಕ್ಕಾಗಿಲ್ಲ. ಸುಮ್ಮನೆ ಏನು ಮಾಡಿದೆ, ಕಾಲು ನೀಟ್ಕೊಂಡು ಮಲ್ಬಿಟ್ಟು ಧ್ಯಾನ ಸ್ಥಿತಿಯಲ್ಲೇ ಮಲಗಿಬಿಟ್ಟಿದ್ದೀನಿ. ಎಷ್ಟು ಎನರ್ಜಿ ಅಂದರೆ ಅದು ಹೇಳೋದಕ್ಕೆ ಆಗಲ್ಲ. ಕಣ್ಣು ಮಾತ್ರ ಬಿಡಬಾರ್ದು, ಅದೊಂದು ಮಾತ್ರ ಗೊತ್ತು ನನಗಷ್ಟೇ. ಪಕ್ಕದಲ್ಲಿ ನನ್ನ ತಂಗಿ ಮಲ್ಕೊಂಡಿದ್ದಾಳೆ, ಆ ಕಡೆ ಈ ಕಡೆ ನಾನು ಒದ್ದಾಡೋದು ನೋಡಿದ್ರೆ ಇವಳು ಎಲ್ಲಿ ಎದ್ಬಿಡ್ತಾಳೋ ಅನ್ನೋದು ಇದರಿಂದ ಮಲ್ಕೊಂಡಿದ್ದೀನಿ. ನೆಕ್ಸ್ಟು ನಮ್ಮೂರು, ಅಲ್ಲಿ ಪ್ರಕೃತಿ ಮಧ್ಯ ನಮ್ಮ ಮನೆಯಿಂದ ಸ್ವಲ್ಪ ಇದು ಹೊಲ ಗದ್ದೆಗಳೆಲ್ಲ ಇದೆಯಲ್ಲ, ಅಲ್ಲಿ ನಾನು ಹೋಗ್ತಾ ಇದ್ದೀನಿ. ಏನು ಎನರ್ಜಿ ಅಂದರೆ ನನಗೆ ಧ್ಯಾನದಲ್ಲಿ ಅಲ್ಲೋದ್ರೂ ನಾನು ಧ್ಯಾನ ಸ್ಥಿತಿಲಿ ಆ ಸ್ಥಿತಿಲಿ ಇದ್ದೀನಿ. ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ಅಂದ್ಕೊಂಡಿದ್ದೀನಿ, ಅಲ್ಲ ಈ ಥರ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ನಡ್ಕೊಂಡು ಹೋಗೋಕೆ ಆಗ್ತಾ ಇಲ್ಲ ನನ್ನ ಕೈಲಿ, ಇಲ್ಲಿ ಯಾರಾದರೂ ನೋಡಿದ್ರೆ ಹುಡುಗಿ ಏನೋ ಕುಡ್ದಿರ್ಬೇಕೇನೋ ಅಂತ ಅನ್ನಿಸ್ಬೇಕು. ಯಾಕಂದರೆ ಅಷ್ಟು ಎನರ್ಜಿ ಅಲ್ಲಿ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ತಕ್ಷಣ ಹೋಗಿ ಆ ಪ್ರಕೃತಿ ಮಧ್ಯ ಎಲ್ಲ ನಿಂತ್ಕೊಂಡಿದ್ದೀನಿ. ಆ ಪ್ರಾಣಿಗಳೆಲ್ಲ ನನಗೆ ಅವರು ತಕ್ಷಣ, ಯಾಕಂದ್ರೆ ನಂಗೆ ಗೊತ್ತಿಲ್ಲ ಆವಾಗ ಫಸ್ಟು ಅವ್ರನ್ನ ನಾವು ಪ್ರಶ್ನೆ ಮಾಡ್ಬೋದು, ಅವ್ರು ನಮಗೆ ಉತ್ತರ ಕೊಡ್ತಾರೆ ಅನ್ನೋದು ಏನೂ ಗೊತ್ತಿಲ್ಲ. ಸುಮ್ಮನೆ ಸಡನ್ನಾಗಿ ಹೋಗಿ ಅಲ್ಲಿ ಪ್ರಕೃತಿಗಳ ಮಧ್ಯ ಪ್ರಾಣಿ ಪಕ್ಷಿಗಳ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ವಿ. ನಿಂತ್ಕೊಂಡು ಮತ್ತೆ ರಿಟರ್ನ್ ವಾಪಸ್ಸು ನಮ್ಮನೆ. ನನಗೆ ಚಿಕ್ಕದ್ರಿಂದನೂ ಡಾಕ್ಟರ್ ವಿಷ್ಣು ಸರ್ ಅಂದರೆ ನಂಗೆ ತುಂಬ ಇಷ್ಟ, ಅವ್ರ ಫ್ಯಾನು. ಅವ್ರು ಯಾವತ್ತೂ ನನ್ನ ಕನಸಲ್ಲಿ ನಂಗೆ ಬಂದೇ ಇಲ್ಲ. ಧ್ಯಾನದಲ್ಲಿ ಫಸ್ಟ್ ಟೈಮು ನಾನು ಧ್ಯಾನಕ್ಕೆ ಬಂದಾಗಲೇ ಅವರು ನನಗೆ ಕಾಣಿಸ್ಕೊಂಡಿದ್ದು. ನಮ್ಮ ಮನೇಲಿ ಬಂದು ತುಂಬ ಚೆನ್ನಾಗಿ ನಗೋ ಥರ ಕಾಣಿಸ್ಕೊತಿದ್ದಾರೆ, ಅಷ್ಟು ಗೊತ್ತಿಲ್ಲ. ನಾನು ಈ ಥಾಟ್ ಹಾಕ್ಕೊಂಡಿದ್ನಲ್ಲ, ನಾನು ಎಕ್ಸಾಮ್ಗಿಂತ ಮುಂಚೆನೇ ನಾನು ನನ್ನ ರಿಸಲ್ಟ್ನ ನಾನು ನೋಡ್ಕೋಬೇಕು ಅಂತ ಕರೆಕ್ಟಾಗಿ ಸಿಸ್ಟಮು, ಅದು ಧ್ಯಾನದಲ್ಲಿ ಕಾಣಿಸ್ತಿದೆ ಕನಸಲ್ಲಿ ಕಾಣಿಸ್ತಿದೆ ಅಂತ ಇಲ್ಲ, ಯಾರು ತೆಗೊಬಂದು ಹಿಂಗೆ ಇಟ್ಟಿರೋ ಥರ 185 ಯಾವುದೋ ಒಂದು ಹುಡುಗಂದು ರಿಸಲ್ಟ್ ಆದಮೇಲೆ ನಂದು 185 165 ಈ ಥರ 2 ನಂಬರ್ನ ನಾನು ನೋಡಿಕೊಂಡೆ. ಅದು ಏನು ಎಷ್ಟು ಅದು ಇದು ಒಳಗಡೆಯಿಂದ ಇದು ಬರ್ತಿದೆ ಅಂತ ಅಂದರೆ, ನೀನು ಡಿಸ್ಟಿಂಕ್ಷನ್ ಅಂತ ಬರ್ತಿದೆ. ಅದಾದಮೇಲೆ ನೆಕ್ಸ್ಟು ಯಾವುದೋ ಒಂದು ಎದ್ದ ತಕ್ಷಣ ಒಂದು ಎಷ್ಟು ಬೆಳಕು ಅಂತ ಅಂದರೆ ಅದು ಹೇಳೋದಕ್ಕಾಗಲ್ಲ, ಅಷ್ಟು ಜೋರು ರೂಮಲ್ಲಿ ಬೆಳಕು ಅದು ಬಂದು ಹೋಗಿದ್ದನ್ನ ನೋಡಿದೆ. ಇನ್ನೂ ಆ ರಿಸಲ್ಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅದೊಂದು ನಾನು ಫಸ್ಟ್ ಟೈಮ್ ನೋಡ್ಕೊಂಡಿದ್ದು. ಇದಾದಮೇಲೆ ನೆಕ್ಸ್ಟು ಈ ಥರ ಧ್ಯಾನ ಮಾಡಬೇಕಾದ್ರೆ ಹಿಂಗೆ ಯಾರಾದರೂ ಮಾಸ್ಟರ್, ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಎನರ್ಜಿ ಎಲ್ಲ ಪಾಸ್ ಆದಮೇಲೆ ಯಾರಾದರೂ ಮಾಸ್ಟರ್ಸ್ ಬರ್ತಾರೆ ಅಂತೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ. ನನಗೂ ಈ ಥರ ಹಿಂಗೆ ಒಂದಿನ ಧ್ಯಾನ ಮಾಡ್ತಾಯಿದ್ದೀನಿ. ಧ್ಯಾನ ಮಾಡಿ ಹಿಂಗೆ ಕುತ್ಕೊಂಡಿರ್ಬೇಕಾದ್ರೆ ಇವರು ಯಾರೋ ಮಾಸ್ಟರ್ಸು ಕನೆಕ್ಟ್ ಆದರು. ಕನೆಕ್ಟ್ ಆಗಿ ಅವರಂದರು, ಇದು ನಾನು ಕೇಳ್ಕೊಂಡೆ ಅವ್ರಿಗೆ. ನಾನು ಯಾವಾಗ್ಲೂ ಸ್ವಲ್ಪ ನನ್ನ ಫಸ್ಟು ಮದುವೆ ಬಗ್ಗೆ ಮತ್ತು ನನ್ನ ಕೆಲಸದ ಬಗ್ಗೆ ನಾನು ಯಾವಾಗಲೂ ಕೇಳ್ಕೊತಿರ್ತಿದ್ದೆ. ನಾನು ಅದನ್ನು ನಾನು ಕೇಳ್ಕೊತಾ ಇದ್ದೆ. ಅವ್ರು ನನಗೆ ಹೇಳ್ತಾಯಿದ್ರು ಫಸ್ಟು ಏನಂತ ಅಂತಂದರೆ, ನೀನು ಎಲ್ಲರನ್ನೂ ಆಧ್ಯಾತ್ಮಿಕತೆಗೆ ನೀನು ಕರ್ಕೊಂಡು ಬಾ, ಇನ್ನು 2 ವರ್ಷ ತುಂಬಷ್ಟಲ್ಲಿ ನಿನಗೆ ಮದುವೆ ಆಗುತ್ತೆ ಅಂತ. ಮತ್ತು ಕೊರೋನಾಕ್ಕಿಂತ ಮುಂಚೆ ಒಂದು ನಮ್ಮದು ಕೆಲಸ ಆಗಬೇಕಿತ್ತು, ಅದು ಗೌರ್ಮೆಂಟ್ ಕೆಲಸ. ಅದು ಇಂಟರ್ವ್ಯೂ ಲೆಟರ್ ಬಂದು ಅದು ಅಲ್ಲೇ ಸ್ಟೇ ಆಗಿತ್ತು. ಅದೂ ಅವರು ಹೇಳಿದ್ರು, ಅದು ಕೊರೋನಾದಿಂದ ಅದು ಹಂಗೆ ಅಂತ. ಅದು ಹೇಳಾದ್ಮೇಲೆ ನೆಕ್ಸ್ಟು ನನ್ನ ಮದುವೆದು ಹಿಂಗೆ ಹೇಳಿದ್ದಕ್ಕೆ, ನೀನು ಎಲ್ಲರನ್ನೂ ಆಧ್ಯಾತ್ಮಿಕತೆ ಕರ್ಕೊಂಡು ಬಾ, ನಿನ್ನ ಆಗುತ್ತೆ ಅಂದರೆ ಅವ್ರು ಏನು ಟೈಮ್ ಕೊಟ್ಟಿದ್ರು ಅಷ್ಟರಲ್ಲೇ ಇವಾಗ ನನ್ನ ಮದುವೆನೂ ಆಗಿರೋದು ಉಂಟು. ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳಿದ್ರು, ಯಾವುದೋ ಒಂದು ಸೆಂಟೆನ್ಸ್ ಹೇಳ್ಬಿಟ್ಟು, ಇದು ಯಾರಿಗೂ ಹೇಳ್ಬೇಡ ಅಂತ. ಅಂದರೆ ಈ ಥರ ಎಲ್ಲ ಅನುಭವನ ನಾವೆಲ್ಲರನ್ನೂ ಹೇಳ್ಕೊಬೇಕಂತಲ್ಲ, ಅವರವರ ಇದಾಗಿ ಕರ್ಮಾನುಸಾರ ಏನೇನಿರುತ್ತೆ ಅದನ್ನು ಹೇಳ್ತಾರೆ. ಅದನ್ನು ಹೇಳಾದ್ಮೇಲೆ ಇದನ್ನು ಯಾರಿಗೂ ಹೇಳ್ಬೇಡ ನೀನು ಅಂತ ಆದಮೇಲೆ ನನಗೆ ಈ ಅನುಭವ ನನಗೆ ಅವರು ಕೊಟ್ಟಿದ್ದು. ನೆಕ್ಸ್ಟು ನಮಗೆ ಗ್ರೂಪ್ ಮೆಡಿಟೇಷನ್ ಎಲ್ಲ ಎಷ್ಟು ಇಂಪಾರ್ಟೆಂಟು, ಎಷ್ಟು ಎನರ್ಜಿ ಅಂತೆಲ್ಲ ಕರ್ಮಗಳೆಲ್ಲ ಕಳ್ಕೊಂಡ್ಬಿಡ್ತೀವಿ. ಮತ್ತು ನಮಗೆ ಏನೇ ಅನುಭವ ಆಗಬೇಕು ಅಂತ ಅಂದ್ರೂ
ಈ ಗ್ರೂಪ್ ಮೆಡಿಟೇಷನಿಂದನೇ ನಮಗೆಲ್ಲ ಅನುಭವ ಆಗೋದು. ಯಾಕಂದರೆ ಆ ವಿಶ್ವಶಕ್ತಿನ ನಾವು ಇವಾಗ ನಾವು ಒಬ್ಬರೇ ಕುತ್ಕೊಬೇಕು ಅಂತಂದರೆ, ಇವಾಗ ನಾನೇನೇ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ನಂಗೆ ಭಯ ಆಗಿಬಿಟ್ರೆ ನಾನು ಏನು ಮಾಡ್ಬಿಡ್ತೀನಿ, ಎದ್ಬಿಡ್ತೀನಿ ಧ್ಯಾನದಿಂದ. ಯಾರಾದರೂ ಬರ್ತಾರೆ ಫಸ್ಟ್ ಅಷ್ಟು ಭಯ ಇದಾಗ್ತಾ ಇತ್ತು. ಯಾರಾದ್ರೂ ಮೆಸೇಜ್ ತೊಗೋಬೇಕು, ಮಾಸ್ಟರ್ಸ್ ಬರ್ತಿದ್ದಾರೆ, ಮಾರ್ನಿಂಗ್ ಎಲ್ಲ ಕುತ್ಕೊತಿದ್ದೆ. ನೈಟ್ ಹೊತ್ತು ನನಗೆ ಸ್ವಲ್ಪ ಭಯ ಆದರೆ, ಜಾಸ್ತಿ ಹೊತ್ತೆಲ್ಲ ನಂಗೆ ಭಯ ಆದರೆ ನಾನು ಎದ್ದು ಕುತ್ಕೊಂಡ್ಬಿಡ್ತಿದ್ದೆ. ಆದರೆ ನಾವು ಗ್ರೂಪ್ ಮೆಡಿಟೇಷನಲ್ಲಿ ಇನ್ನೂ ಅವ್ರು ಮಾಡ್ತಿದ್ರಲ್ಲ, ಇವ್ರು ಇದ್ದಾರಲ್ವಾ ಅಂತ ನಾವು ಮಾಡ್ತಿದ್ವಿ. ಹೀಗೆ ಕೋಟೇಶ್ವರ್ ಸರು ಫಸ್ಟ್ ಟೈಮು ಇದರಲ್ಲಿ ಆನ್ಲೈನಲ್ಲಿ ಗ್ರೂಪ್ ಮೆಡಿಟೇಷನ್ನ ಸ್ಟಾರ್ಟ್ ಮಾಡಿದ್ರು. ಆವಾಗ ಹೆಂಗಿದ್ರು ನೈಟ್ ಅಲ್ವಾ, ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಾಗ ನಾನು ಅಟೆಂಡ್ ಮಾಡೋಣ, ಗ್ರೂಪ್ ಮೆಡಿಟೇಷನ್ ಜಾಯಿನ್ ಮಾಡಿದ್ರೆ ತುಂಬ ಒಳ್ಳೇದಂತಲ್ವಾ, ಆದರೆ ಅಟೆಂಡ್ ಮಾಡಿದ್ರೆ ಅಂತ ಜಾಯಿನ್ ಆಗಿದ್ದೀನಿ. ಹಾಗೆ ಲಾಸ್ಟಲ್ಲಿ ಓಕೆ ಮಾಸ್ಟರ್ಸ್ ಎಲ್ಲರೂ ಧ್ಯಾನದ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬನ್ನಿ ಅಂತ ಇವು ಬೇಗ ಎದ್ದೋಡಿಸ್ತಿದ್ರಲ್ಲ, ತುಂಬ ಎನರ್ಜಿ ಇದೆ, ಕಣ್ಣು ಬಿಡೋಕ್ಕಾಗ್ತಿಲ್ಲ. ಮತ್ತು ಅವ್ರ ಕಡೆಯಿಂದ ಒಂದು ಮೆಸೇಜ್ ಬಂತು, ಯಾರಾದರೂ ಧ್ಯಾನ ಮುಂದುವರಿಸ್ಬೇಕು ಅಂತಂದರೆ ಮುಂದುವರಿಸಿ ಅಂತ ಅಂದರು. ಸರಿ ಆಯಿತು, ಹೆಂಗಿದ್ರು ಹೇಳಿದಾರಲ್ಲ ಅಂತ ಅಂದ್ಬಿಟ್ಟು ಅದೇ ಸ್ಥಿತಿಲಿ, ಧ್ಯಾನ ಸ್ಥಿತಿಲಿ ಕುತ್ಕೊಂಡಿದ್ವಿ. ಮತ್ತು ಎನರ್ಜಿ ಪಾಸು. ಅವತ್ತು ಏನಾಯಿತು ಅಂತ ಅಂದರೆ, ಒಂದು ರೂಮಲ್ಲಿ ಅದಕ್ಕಿಂತ ಮುಂಚೆ ಏನಂತಂದ್ರೆ, ನನ್ನ ಹಳೆಯ ಆಫೀಸಲ್ಲಿ ನನ್ನ ಆಫೀಸ್ ಬಿಟ್ಬಿಟ್ಟು ನೆಕ್ಸ್ಟು ನನ್ನ ಬೇರೆ ಕೆಲಸ ಚೇಂಜ್ ಮಾಡ್ತಾಯಿದ್ದೆ. ಮಾಡಬೇಕಾದ್ರೆ ನಮ್ಮದು ನ್ಯೂ ಇಯರ್ ಸೆಲೆಬ್ರೇಟ್ ಎಲ್ಲ ಇತ್ತು. ಲಾಸ್ಟ್ ಟೈಮ್ ಎಲ್ಲ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವ್ರೇನು ಮಾಡಿದ್ದಾರೆ, ನಮ್ಮ ಹಳೆ ಆಫೀಸಲ್ಲಿ ನಾನು ಇನ್ನೇನು ಕೆಲಸ ಬಿಟ್ಟಿದ್ದಿಲ್ಲ, ಮತ್ತೆ ನಾನು ಇಂತಕ್ಕೆ ಹೋಗಲಿ ಅಂತ ನಾನು ಹೋಗಿಲ್ಲ. ನಾನು PMC ಹೋಗಿ ವಾಪಸ್ ಬರಬೇಕಾದ್ರೆ ನಾನು ವಿಡಿಯೋ ಎಲ್ಲ ನೋಡ್ಕೊಂಡು ಬರ್ತಾಯಿದ್ದೆ. ನಾನು ಇದ್ದಿದ್ರೆ ನಾನು ಡ್ಯಾನ್ಸ್ ಆಡ್ಬೋದಿತ್ತಲ್ವಾ ಅಂತ ಅಂದ್ಕೊಂಡು ಬಂದು ಧ್ಯಾನನ ಅಟೆಂಡ್ ಮಾಡಿದ್ದೀನಿ ಕ್ಲಾಸ್ನ. ಆವಾಗ ಏನಾಗೈತೆ, ಅದು ರೂಮ್ ಎನರ್ಜಿ ಪಾಸ್ ಆಯಿತು. ಪಾಸ್ ಆದಮೇಲೆ ಕುತ್ಕೊಂಡು ಈ ಥರ ಸರ್ ಹೇಳಿದ್ರಲ್ಲ, ಧ್ಯಾನ ಸ್ಥಿತಿಲಿ ಇರಿ ಅಂತ ಹೇಳಿದ್ರಲ್ಲ, ಆರಾಮಾಗಿ ಕುತ್ಕೊಂಡಿದ್ದೀನಿ. ಒಂದು ರೂಮಲ್ಲಿ ಒಂದು ಕತ್ಲೆ ಮತ್ತು ಬೆಳಕು, ದೀಪದ ಬೆಳಕಲ್ಲಿ ಒಬ್ಬರು ಮಾಸ್ಟರ್ಸ್ ಯಾರೋ ಒಬ್ಬರು ಬಂದು ಅವ್ರ ಜೊತೆ ಭರತನಾಟ್ಯ ನಾನು ಮಾಡಿರೋದು. ನಂಗೆ ಗೊತ್ತೇ ಇಲ್ಲ ನಾನು ಅಂದ್ಕೊಂಡಿದ್ದೀನಿ ಅಂತ. ಯಾಕಂದ್ರೆ ನಾನು ಸಂಜೆ ಅಂದ್ಕೊಂಡಿದ್ದೀನಿ, ನನ್ನ ವಿಡಿಯೋ ನೋಡ್ಬಿಟ್ಟು ನಾನೇನಾದರೂ ಕೆಲಸದಲ್ಲಿ ಇದ್ದಿದ್ರೆ ನಾನು ಡ್ಯಾನ್ಸ್ ಆಡ್ಬೋದಿತ್ತಲ್ವಾ, ನಾನು ಮಿಸ್ ಮಾಡ್ಕೊಂಡಲ್ಲ ಅಂತ. ಮತ್ತೆ ನೈಟ್ ಬಂದು ನಾನು ಧ್ಯಾನ ಮಾಡಬೇಕಾದ್ರೆ ಮತ್ತೆ ಯಾರೋ ಮಾಸ್ಟರ್ ಬಂದಿದ್ದು, ಧ್ಯಾನದಲ್ಲಿ ನಾನು ಡ್ಯಾನ್ಸ್ ಮಾಡಿರೋದು. ಆ ಮಾಸ್ಟರ್ ಜೊತೆ ಭರತನಾಟ್ಯ ಮಾಡಿದ್ದೀನಿ. ನನಗೆ ಅಲ್ಲಿವರೆಗೂ ಗೊತ್ತಿಲ್ಲ, ನಾನು ನಿಜವಾಗ್ಲೂ ಡ್ಯಾನ್ಸ್ ಮಾಡ್ಬೇಕಾರೆ ಎಷ್ಟು ಸುಸ್ತಾಗುತ್ತೆ. ನನಗೆ ಅವಾಗ ಯಾವಾಗ ಆ ಫೀಲು ಸುಸ್ತಾಯಿತು, ಅಯ್ಯೋ ಯಾರಪ್ಪ ಇದು, ನನ್ನ ಕೈಲಂತೂ ನನಗಂತೂ ಆಡೋಕ್ಕೆ ಆಗ್ತಾಯಿಲ್ಲ, ಇವರು ಇಲ್ಲಿ ಯಾರಪ್ಪ ಇದು ಅಂತ ನಾನು ಪ್ರಶ್ನೆ ಮಾಡಿದೆ. ಆವಾಗ ಓಂ ನಮಃ ಶಿವಾಯ ಅಂತ ಜೋರಾಗಿ ಸೌಂಡ್ ಬಂದು ಯಾರೋ ಒಬ್ಬರು ಋಷಿ ಮುನಿಗಳು ಕಾಣಿಸ್ಕೊಂಡ್ರು ಹಿಂದೆಯಿಂದ. ಆವಾಗ ಅವ್ರು ನನಗೆ ಹೇಳಿದ್ರು, ನೀನು ಆಧ್ಯಾತ್ಮಿಕತೆಯಲ್ಲಿ ನೀನೇನಾದರೂ ಮುಂದುವರಿಬೇಕು ಅಂತಂದರೆ ನೀನು ಹೆಚ್ಚು ಸಾಧನೆ ಮಾಡಬೇಕು. ನಿನ್ನ ಜೊತೆಯಲ್ಲಿ ಇರೋರಿಗೆ ನೀನು ಧ್ಯಾನ ಮಾಡೋದು ಇಷ್ಟ ಇಲ್ಲ. ಯಾಕಂದರೆ ನಮ್ಮ ಫ್ಯಾಮಿಲಿನೂ ಅವಾಗ ತಾನೇ ಧ್ಯಾನಕ್ಕೆ ಬಂದರೆ ಅವ್ರಿಗೆಲ್ಲ ಧ್ಯಾನ ಎಲ್ಲ ಈ ಥರ ಅಂತ ಗೊತ್ತಿಲ್ಲ. ಮತ್ತು ನನ್ನ ಕೆಲಸದಲ್ಲೂ ಅಷ್ಟೇ, ಏನು ಸನ್ಯಾಸಿ ಏನಾದರೂ ಆಗ್ಬಿಡ್ತೀಯ, ಯಾವುದಾದ್ರೂ ಮಠ ಯಾವ ಮಠಕ್ಕೆ ಹೋಗ್ತೀಯ ಹೇಳು, ನಾವು ಅಲ್ಲಿ ಕಳಿಸ್ತೀವಿ ಆ ಥರ ಎಲ್ಲ ಅಂತ ನನಗೆ ಇದು ಮಾಡೋರು. ನಮ್ಮ ಮಾಸ್ಟರ್ಸು ಅಷ್ಟೇ ಯಾರೋ ಬಂದು ಅವರು ನನಗೆ ಧ್ಯಾನದಲ್ಲಿ ಹೇಳಿದ್ದು ಆ ಥರ, ಅಂದರೆ ನಿಂಗೆ ಯಾರಾದರೂ ಈ ಥರ ಇದ್ದಾರೆ, ನೀನು ಧ್ಯಾನ ಮಾಡೋದು ಯಾರಿಗೂ ಇಷ್ಟ ಇಲ್ಲ, ನೀನು ಇದು ಆಧ್ಯಾತ್ಮಿಕತೆಯಲ್ಲಿ ನೀನು ಮುಂದುವರಿಬೇಕು ಅಂತಂದರೆ ನೀನು ಹೆಚ್ಚು ಸಾಧನೆ ಮಾಡಬೇಕು ಅಂತ ಅವರು ಋಷಿಮುನಿಗಳು ಹೇಳಿ, ಎಷ್ಟೊಂದು ಜನ ಮಾಸ್ಟರ್ಸ್ ಅಂತಂದರೆ ತುಂಬ ಜನ ಮಾಸ್ಟರ್ಸು ಕನೆಕ್ಟ್ ಆಗಿ ಮೆಸೇಜ್ ಕೊಡ್ತಾನೆ ಇದ್ದಾರೆ. ನನಗೆ ತೊಗೊಳಕ್ಕೆ ಆಗ್ತಾಯಿಲ್ಲ, ಮಾಸ್ಟರ್ ದಯವಿಟ್ಟು ಒಬ್ಬೊಬ್ಬರೇ ಕೊಡಿ, ನನಗಂತೂ ನನಗೆ ತೊಗೊಳಕ್ಕೆ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ನಾನು ಶ್ವಾಸದ ಮೇಲೆ ಗಮನ ಹರಿಸೋದು ಬಿಟ್ಟೆ. ಅಂದರೆ ಗ್ರೂಪ್ ಮೆಡಿಟೇಷನಲ್ಲಿ ಈ ಥರ ಎಲ್ಲ ಅನುಭವಗಳು, ಈ ಥರ ಕರ್ಮಗಳೆಲ್ಲ ಕಳ್ಕೊಳ್ಳೋದೆಲ್ಲ ಇರುತ್ತೆ. ಅಂದರೆ ಇಷ್ಟು ನಮಗೆ ಎಷ್ಟು ಅವಶ್ಯಕತೆ ಗ್ರೂಪ್ ಮೆಡಿಟೇಷನ್ ಅನ್ನೋದ್ರ ಬಗ್ಗೆ ಈ ಅನುಭವನೇ ಒಂದು ಇಂಪಾರ್ಟೆಂಟ್. ನೆಕ್ಸ್ಟು ಬೆಳ್ಳುಳ್ಳಿ ಎಲ್ಲರೂ ತಿನ್ನಬಾರ್ದು. ಹಾಗೆ ನಾನು ಬೆಳ್ಳುಳ್ಳಿ ತಿಂತಾ ಇರಲಿಲ್ಲ. ಒಂದ್ಸಲ ಈಗ ಇದು ಏನೋ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಕೋಲ್ಡ್ ಏನಾಗಿತ್ತು. ನನ್ನ ತಂಗಿ ಮಾಮೂಲಿ ರೊಟ್ಟಿ ಮಾಡಿ, ನಾನೇನಾದರೂ ಅಡುಗೆ ಮಾಡಿದ್ರೆ ನಾನು ಬೆಳ್ಳುಳ್ಳಿನ ಯೂಸ್ ಮಾಡಲ್ಲ. ಧ್ಯಾನಕ್ಕೆ ಬಂದಾಗಲಿಂದ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ. ನನ್ನ ತಂಗಿ ಏನು ಮಾಡಿದ್ದಾಳೆ, ಪಾಪ ಚಟ್ನಿ ಒಳಗಡೆ ಬೆಳ್ಳುಳ್ಳಿ ಮಾಡಿ ಹಾಕ್ತಿದ್ದಾಳೆ. ನಾನು ಮತ್ತೆ ಇನ್ನೇನು ಮಾಡೋದು ಬಿಡು ಅಂದ್ಬಿಟ್ಟು ತಿಂದು ಮತ್ತೆ ಧ್ಯಾನ ಮಾಡಿ ಹಂಗೆ ಸ್ವಲ್ಪ ಮಲಗಿದ್ದೀನಿ. ಮಲಗಾದ್ಮೇಲೆ ಪತ್ರಿಜಿ ಕನೆಕ್ಟ್ ಆಗಿದ್ದಾರೆ. ಪತ್ರಿಜಿ ಕನೆಕ್ಟ್ ಆಗಿಬಿಟ್ಟು ಅವ್ರು ಬಂದು ಏನಂತ ಹೇಳ್ತಿದ್ದಾರೆ ಅಂದರೆ, ಸ್ಟೇಜ್ ಮೇಲೆ ಪತ್ರಿಜಿ ಕೂತಿದ್ದಾರೆ, ಅವ್ರ ಆಪೋಸಿಟ್ಟು ಪತ್ರಿ ಮ್ಯಾಮ್ ಇದ್ದಾರೆ. ನಾನು ಸ್ಟೇಜ್ ಮೇಲೆ ಹೋಗಿ ಪತ್ರಿಜಿನ ಮಾತಾಡ್ಸೋಕ್ಕೆ ಅಂತ ಹೋದರೆ ಫುಲ್ಲು ಫೋರ್ಸಾಗಿ ಹಿಂದೆ ಹೋಗ್ಬಿಟ್ರು.
ಯಾಕೆ ಯಾಕೆ ಪತ್ರಿಜಿ ಹಿಂದೆ ಹೋಗ್ತಾ ಇದ್ದಾರೆ ಅಂದರೆ ನನ್ನ ಮುಟ್ಟಿಸ್ಕೊತಾನೆ ಇಲ್ಲ. ಯಾಕೆ ಅಂತ ಅಂದರೆ ನೀನು ಬೆಳ್ಳುಳ್ಳಿ ತಿಂದಿದ್ಯಾ ಅದಕ್ಕೆ ಅಂತ ಅಂದರು. ಅವತ್ತೇ ಆಯಿತು, ಮತ್ತೆ ಬೆಳ್ಳುಳ್ಳಿ ಯಾವುದೇ ಕಾರಣಕ್ಕೂ ತಿನ್ನೋದಕ್ಕೆ ಹೋಗಲ್ಲ. ಮತ್ತು ಅದಾದಮೇಲೆ ಮತ್ತೆ ಇನ್ನೊಂದ್ಸತಿ ಬೆಳ್ಳುಳ್ಳಿ ತಿನ್ನಬಾರ್ದು. ಅದು ನನ್ನ ಬರ್ತಡೇ ದಿನ ನಾವು ಪಿರಮಿಡ್ ವ್ಯಾಲಿಗೆ ಹೋಗ್ಬಿಟ್ಟು ಬಂದು ಆ ಕಡೆಯಿಂದ ಗಾಡೀಲಿ ಬಂದು ಸ್ವಲ್ಪ ಚಳಿ, ಮತ್ತು ನಾವೆಲ್ಲ ಬೆಳ್ಳುಳ್ಳಿ ತಿನ್ನೋ ಪಾಪ ಪಕ್ಕದವ್ರು ಇರಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಅವ್ರಿಗೆಲ್ಲ ನನ್ನ ಬರ್ತಡೇ ಪಾರ್ಟಿ ಕೊಡಬೇಕಲ್ಲ, ಏನಾದರೂ ಒಂದು ಟ್ರೀಟ್ ಕೊಡಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಅವರೆಲ್ಲ ಚಳಿಗೆ ಗೋಬಿ ತಿನ್ನೋಣ. ಸರಿ ಮತ್ತೆ ಇನ್ನೇನು ಮಾಡೋದು, ಇವರೆಲ್ಲ ತಿಂತಾರಲ್ಲ ಅಂತಂದು ತಿನ್ನೋದಕ್ಕೆ ನಾನು ಸ್ಟಾರ್ಟ್ ಮಾಡಿ. ಅವತ್ತು ಅಷ್ಟೇ ಎಲ್ಲ ತಿಂದಾದ್ಮೇಲೆ ಸ್ಕ್ಯಾನ್ ಮಾಡಿದ್ದೀನಿ. ಅವ್ರದ್ದು ಸ್ಕ್ಯಾನ್ ಆಗಿದೆ, ಅಮೌಂಟ್ ಹೋಗಿದೆ, ನೋಡಿದ್ರೆ ಅಮೌಂಟೇ ಸೆಂಡ್ ಆಗಿಲ್ಲ ಅವ್ರಿಗೆ. ಮತ್ತೆ ಅದಕ್ಕೆ ಡಬಲ್ ಕೊಟ್ಟಾಯಿತು. ಅವತ್ತು ಗೊತ್ತಾಯಿತು ಈ ಬೆಳ್ಳುಳ್ಳಿ ಸವಸನೆ ಬೇಡಪ್ಪ ಅಂತ. ಇವಾಗಲೂ ಬೆಳ್ಳುಳ್ಳಿ ತಿಂದರೆ ನನಗೆ ಧ್ಯಾನಕ್ಕೆ ಅದಕ್ಕೆ ಹೇಳೋದು, ಅಂದರೆ ಅದರಲ್ಲಿ ಜಡತ್ವ ಇರುತ್ತಲ್ವ, ಹಾಗಾಗಿ ಧ್ಯಾನ ಸ್ಥಿತಿಲಿ ನಮಗೆ ಕುತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಅವತ್ತಿಂದ ಬೆಳ್ಳುಳ್ಳಿ ತಿನ್ನೋದಕ್ಕೆ ಹೋಗಲ್ಲ. ನೆಕ್ಸ್ಟು ಪತ್ರಿಜಿ ಅವರೊಂದು ಇವರಲ್ಲ, ಪತ್ರಿಜಿ ಒಂದು ಶಕ್ತಿ ಅನ್ನೋದು ಹೇಗೆ ಅಂತ ಅಂದರೆ, ಒಂದ್ಸತಿ ಹೀಗೆ ನಮ್ಮೂರಲ್ಲಿ, ನಮ್ಮ ಮಂಡ್ಯ ಊರಲ್ಲಿ, ನಾನು ಬೆಳೆದಿದ್ದಂಥ ಊರಲ್ಲಿ ಪತ್ರಿಜಿ ಏನು ಮಾಡಿದ್ದಾರೆ, ಫುಲ್ಲು ಸಸ್ಯಾಹಾರ ರ್ಯಾಲಿ ನಡೀತಿದೆ. ನಡೆದಾದ್ಮೇಲೆ ಒಂದು ಸ್ಕೂಲಲ್ಲಿ ಪತ್ರಿಜಿ ಬಂದು ಅಲ್ಲಿ ನಮ್ಮ ಊರ ಹತ್ರ ಇದು ಸ್ಕೂಲ್ ಹತ್ರ ಅವ್ರು ಬಂದು ರೆಸ್ಟ್ ಮಾಡ್ತಿದ್ದಾರೆ. ರೆಸ್ಟ್ ಮಾಡ್ಬೇಕಾದ್ರೆ ನಾನು ಅವರ ಹಿಂದೆ ಹೋಗಿದ್ದೀನಿ. ಹೋಗ್ಬಿಟ್ಟು ಗೊತ್ತಲ್ಲ ಪತ್ರಿಜಿಗೆ ಕಾಲಿಗೆ ಬಿದ್ದರೆ ಇಷ್ಟ ಆಗಲ್ವಲ್ಲ, ನಾನು ಅಲ್ಲಿ ಹೋಗಿ ಅವ್ರನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕಲ್ಲ. ಮತ್ತು ನಾನು ಪತ್ರಿಜಿ ಕೇಳಿದೆ, ಪತ್ರಿಜಿ ನಿಮ್ಮ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳ ಅಂತ. ಹ್ಞೂ ಮಾಡ್ಕೊ ಅಂತ ಅಂದರು. ಹ್ಞೂ ಸರಿ ಆಯಿತು ಅಂತ ಅಂದ್ಬಿಟ್ಟು ಅಲ್ಲಿ ಅಂದರೆ ನೋಡಿ, ಇದೆಲ್ಲ ಕನಸಲ್ಲ ನಡೆದಿರೋದಲ್ಲ, ಧ್ಯಾನದಲ್ಲಿ ಅಂದರೆ ನಮಗೆ ಎಚ್ಚರ ಸ್ಥಿತಿಲಿ ಇರ್ತೀವಿ, ಅದು ಗೊತ್ತಿರುತ್ತಲ್ವ ನಮಗೆ. ಪತ್ರಿಜಿ ಕಾಲಿಗೆ ಅವ್ರ ಪರ್ಮಿಷನ್ ಕೇಳಿಕೊಂಡು ಇದು ಮಾಡಿದ್ದು. ಮತ್ತು ಅವಾಗ ಗೊತ್ತಾಯಿತು ನನಗೆ, ಅವತ್ತು ಈ ಪ್ರೇಮ್ನಾಥ್ ಸರ್ ಬಂದಾಗ, ಸರ್ ಈ ಥರ ಬಂದಿದೆ, ಈ ಥರ ಅಂತ ಹೇಳಿದಾಗ, ಮತ್ತೆ ನೀನು ಎಲ್ಲರಿಗೂ ಧ್ಯಾನ ಪ್ರಚಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡು ಅಂತಂದರೆ ಪತ್ರಿಜಿ ಈ ಥರ ಬಂದಿದ್ರು. ನೆಕ್ಸ್ಟ್ ಇನ್ನೊಂದು ಶಕ್ತಿ ಅವರೊಂದು ಅಂತ ಯಾಕೆ ಅಂತ ಅಂದರೆ, ನಮ್ಮೂರಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ಲಕ್ಷ್ಮೀನಾರಾಯಣ ದೇವಸ್ಥಾನ. ಅಲ್ಲಿ ವಿಗ್ರಹ ಕಾಣಿಸ್ತಾ ಇಲ್ಲ, ಪತ್ರಿಜಿ ಸೇಮ್ ಅದು ಆ ಡ್ರೆಸ್, ಆ ಫೋಟೋ ಇದೆಯಲ್ಲ, ಆ ಮೂಲಕ ಅವರು ವಿಗ್ರಹ ಕಾಣಿಸ್ತಾ ಇಲ್ಲ, ಆ ವಿಗ್ರಹ ಇರೋ ಸ್ಥಳದಲ್ಲಿನೇ ಪತ್ರಿಜಿ ಕಾಣಿಸ್ಕೊತಿದ್ರು. ನಿಜವಾಗ್ಲೂ ಇವರು ದೇವ್ರೇನೆ, ಒಂದು ಶಕ್ತಿನೇ ಪತ್ರಿಜಿ ಅಂತ ಅವಾಗ ಅಲ್ಲಿ ಗೊತ್ತಾಯಿತು. ನೆಕ್ಸ್ಟು ಇನ್ನೊಂದ್ಸಲ ಯೋಗಿನಂದ ಪರಮಹಂಸರು ಬುಕ್ ಓದ್ತಾ ಇದ್ದೆ ನಾನು. ಅಲ್ಲಿ ಯುಕ್ತೇಶ್ವರ ಮತ್ತು ಯೋಗಿನಂದ ಪರಮಹಂಸರು ಯಾವುದೋ ಒಂದು ಹೀಲಿಂಗ್ ಪ್ರೊಸೆಸಿಂಗ್ ಬರುತ್ತೆ, ಅದನ್ನು ಓದಿ ಧ್ಯಾನ ಮಾಡಿ ನಾನು ತಿಳ್ಕೊಂಡೆ. ಅದಕ್ಕಿಂತ ಮುಂಚೆ ನಾನು ಧ್ಯಾನ ಕುತ್ಕೊಬೇಕಾದ್ರೆ, ಅಂದರೆ ನಾವು ಧ್ಯಾನ ಮಾಡಬೇಕಾದ್ರೆ ನಾವು ಪ್ರಾಣಿ ಪಕ್ಷಿಗಳಿಗೆ ಮತ್ತು ಇದು ಮರ ಗಿಡ ಎಲ್ಲ ಪ್ರತಿಯೊಂದು ವಸ್ತುಗಳಿಗೆಲ್ಲ ನಾವು ಕನೆಕ್ಟ್ ಆಗ್ತೀವಿ ಅಂತ ನಿಮ್ಮೆಲ್ರಿಗೂ ಗೊತ್ತು. ನಂಗೆ ಅವತ್ತು ಅಷ್ಟೇ ಸೊಳ್ಳೆ ಜಾಸ್ತಿ ಧ್ಯಾನಕ್ಕೆ ನಂಗೆ ಕುತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಸರಿ ಏನು ಮಾಡಲಿ ಅಂತ ಅಂದ್ಬಿಟ್ಟು ಗುಡ್ ನೈಟ್ ಕಾರ್ಡ್ ಬರುತ್ತಲ್ಲ, ಅದನ್ನು ಹಚ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದೀನಿ. ಅದು ಹಚ್ಬೇಕಾದ್ರೆ ಹಿಂಗೆ ಹಚ್ಚಿ ಮುಂದೆ ಕುತ್ಕೊಂಡ ತಕ್ಷಣ ಅದು ಹೊಗೆ ಏನೋ ಬಂದ್ಬಿಟ್ಟು ಕಣ್ಣಿಗೆ ಫುಲ್ಲು ಧ್ಯಾನ ಸ್ಥಿತಿಲಿ ಹಂಗೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಅದು ಫುಲ್ಲು ರೆಡ್ ಆದ ತಕ್ಷಣ ಬೆಳಗ್ಗೆ ಎದ್ದು ನೋಡಿದ್ರೆ ಫುಲ್ಲು ಬ್ಲರ್ ಆಗಿ ಏನು ಕಾಣಿಸ್ತಾನೆ ಇಲ್ಲ, ಹತ್ರಗೆಲ್ಲ ಕುತ್ಕೊಂಡು ನೋಡಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಯೋಗಿನಂದ ಪರಮಹಂಸರದ್ದು ಬುಕ್ಕು ಓದ್ತಾ ಇದೆ. ಓದಬೇಕಾದ್ರೆ ಯೋಗಿಯ ಆತ್ಮಕಥೆ, ಅಂದರೆ ಬುಕ್ಗಳನ್ನು ನಾವು ಓದಬೇಕಾದ್ರೆ ನಮಗೆ ಹೀಲಿಂಗು ಅದರಿಂದ ಏನು ಇದು ಮಾಸ್ಟರ್ಸ್ದು ಎನರ್ಜಿ ನಮಗೆ ಪಾಸ್ ಆಗುತ್ತೆ ಅನ್ನೋದು ಅದು ಒಂದು. ಸರಿ ಈ ಥರ ಓದಬೇಕಾದ್ರೆ ಏನಾಗೈತೆ, ಫುಲ್ಲು ಒಂದು ವಾರದಿಂದ ಫುಲ್ಲು ಬ್ಲರ್ರಾಗೆ, ನನಗೆ ಹೆಂಗಿದ್ರು ಧ್ಯಾನದಿಂದ ಇದಾಗುತ್ತೆ ಅಂತ ಗೊತ್ತು. ಸರಿ ಹೀಲಿಂಗ್ ಆಗುತ್ತೆ, ಹೌದಲ್ವಾ, ಹೀಲ್ ಆಗುತ್ತಲ್ವ, ನಮಗೂ ಆಗ್ಬೋದಲ್ವ ಅಂತ ಥಾಟ್ ಹಾಕ್ಕೊಂಡು ಅದು ಮಲಗಿ ಅದು ಎನರ್ಜಿ ಪಾಸ್ ಆದ ತಕ್ಷಣ ಎಲ್ಲಿ ನನಗೆ ನೋವಿತ್ತು, ಎಲ್ಲಿ ನನಗೆ ಬ್ಲರ್, ಅಲ್ಲೇ ಎನರ್ಜಿ ಹೋಗಿ ಯಾರೋ ಬಂದು ಹಿಂಗೆ ಫೋರ್ಸಾಗಿ ಹೇಳ್ದಂಗಾಯ್ತು. ಅದು ಬೇರೆ ಯಾರಲ್ಲ, ಯೋಗಿನಂದ ಪರಮಹಂಸರು. ಇದಾದ್ಮೇಲೆ ನೆಕ್ಸ್ಟು ಒಂದ್ಸತಿ, ಅಂದರೆ ನಾವು ಫಸ್ಟ್ ನಮ್ಮ ಆರೋಗ್ಯನೂ ನಾವು ಧ್ಯಾನದಲ್ಲಿ ಸುಧಾರಿಸ್ಕೋಬಹುದು
ಅಂತ. ನೆಕ್ಸ್ಟ್ ನನಗೆ ಇಂಟ್ಯೂಷನ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಏನೇ ಆದರೂ ಮತ್ತೆ ಯಾರಾದರೂ ನಾಳೆ ನಾನು ಮೀಟ್ ಮಾಡ್ತೀನಿ ಅಂದರೆ ಒಂದು ಫಸ್ಟೇ ಧ್ಯಾನ ಸ್ಥಿತಿಲಿ ಇಲ್ಲ ಕನಸಲ್ಲೇ ನೋಡ್ಕೊಡೋದು. ಮತ್ತು ಅವರು ಹೌದಲ್ವಾ, ಏನಾದರೂ ಒಂದು ವಸ್ತು ನೋಡ್ತೀನಿ ಅಂದರೆ ಅದು ಮುಂಚೆನೇ ಧ್ಯಾನದಲ್ಲೇ ನೋಡ್ಕೊಂಡಿರ್ತಿದೆ. ಮತ್ತು ನಮ್ಮ ಅಮ್ಮಂಗೂ ಅಷ್ಟೇ, ಏನಾದರೂ ಸ್ವಲ್ಪ ನಮ್ಮ ತಂದೆ ಹುಷಾರು ತಪ್ಪಬೇಕಾದ್ರೂ ಅಷ್ಟೇ, ಸ್ವಲ್ಪ ಆವಾಗ ಧ್ಯಾನ ಸ್ಥಿತಿ ಬಂದಾಗ ನಮ್ಮ ಮನೇಲಿ ಯಾರೂ ಧ್ಯಾನ ಮಾಡ್ತಿರ್ಲಿಲ್ಲ. ಆವಾಗ ಏನಾಯಿತು, ಯಾಕೋ ನಮ್ಮಪ್ಪ ಹುಷಾರು ತಪ್ಪೋತಾರ ನಾನು ಮುಂಚೆನೇ ಧ್ಯಾನದಲ್ಲಿ ನಾನು ನೋಡ್ಕೊಂಡಿದ್ದೆ. ಸರಿ, ನಾನು ನಮ್ಮಮ್ಮಂಗೆ ಹೇಳಿದೆ, ಅವ್ರು ಹುಷಾರು ತಪ್ಪ ಅಮ್ಮ ಈ ಥರ ನಾನು ನೋಡಿದೆ. ನಮ್ಮಮ್ಮ ಬೈದ್ಬಿಟ್ರು, ನೀನೇನು ವಾಮಾಚಾರ ಮಾಡೋಳ ನೀನು, ಇದೇನಪ್ಪ ಇರೋದನ್ನ ಹೇಳಿದ್ರಿದೆ. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಆಮೇಲೆ ಇವಾಗ ಇಷ್ಟೆಲ್ಲ ಗೊತ್ತಾಗಿ ಇವಾಗ ನಮ್ಮನೆ ಎಲ್ಲ ಫುಲ್ಲು ಧ್ಯಾನ ಫ್ಯಾಮಿಲಿ, ಎಲ್ಲರೂ ಧ್ಯಾನ ಮಾಡಿ ಎಲ್ಲರೂ ಫುಲ್ಲು ಚೇಂಜ್ ಆಗಿದೆ ನಮ್ಮನೆ, ಎಲ್ಲ ಇದರಲ್ಲೂ ಚೇಂಜೇನೆ ಆಗಿ. ಇವಾಗ ಏನಂತಾರೆ ನಮ್ಮಮ್ಮ ಅಂತ ಅಂದರೆ, ಇವಾಗ ನಮ್ಮಮ್ಮಗೆ ಏನಾದರೂ ಹೇಳಿದ್ರೆ, ಅಮ್ಮ ಅವ್ರು ಯಾರೋ ನಂಗೆ ಧ್ಯಾನದಲ್ಲಿ ಬಂದಿದ್ರು, ಅವ್ರು ಬಂದಿದ್ರೆ ಅವ್ರ ಮನೆಯವರು ಅಂತ ನಾನೇನಾದರೂ ಕೇಳಿದ್ರೆ ಅವ್ರು ನನಗೆ ಹೇಳ್ತಾರೆ ಹೌದಲ್ವ ಇಲ್ವಲ್ಲ ಅಂದ್ಬಿಟ್ಟು ನೆಕ್ಸ್ಟು ಹಿಂಗಿಟ್ಟು ಮತ್ತೆ ಇನ್ನೊಂದ್ಸತಿ ಅವರೇ ಫೋನ್ ಮಾಡಿರ್ತಾರೆ, ಹೌದು ನೀನು ಹೆಂಗೆ ಹೇಳಿದೆ ನಿಜ ಅಲ್ವಾ ಅದು. ಅಂದರೆ ನಮ್ಗೆ ಇಂಟ್ಯೂಷನ್ ಎಷ್ಟು ಚೆನ್ನಾಗಿ ನಮ್ಮ ಜೊತೆ ನಾವಿದ್ದರೆ ಪ್ರತಿಯೊಂದೂ ನಮಗೆ ಗೊತ್ತಾಗುತ್ತೆ ಅನ್ನೋದು ಅದು ಧ್ಯಾನ ಸ್ಥಿತಿಗೇನೆ ಬಂದಾಗ. ಇವಾಗ ನಮ್ಮಮ್ಮ ಏನಂತಾರೆ, ನಮ್ಮನೆ ಧ್ಯಾನ ದೇವತೆ ನೀನು ಅಂತ ಅಂತಾರೆ. ಫಸ್ಟು ನನಗೆ ಆ ಥರ ಬೈತಾಯಿದ್ರು, ಏನಾದರೂ ಹೇಳಿದ್ರೆ ಅಮ್ಮ ಈ ಥರ ಹಿಂಗಾಯಿತು ನಿಜನಾ ಅಂತ ಕೇಳಿದ್ರೆ ನಂಗೆ ಭಯ, ನೀನೇನು ವಾಮಾಚಾರ ಮಾಡೋಳ ನೀನೇನು ಮಂತ್ರವಾದಿನ ಅಂತ. ಇವಾಗ ಏನಂತ ಅಂತಾರೆ, ನಮ್ಮನೆ ಧ್ಯಾನ ದೇವತೆ ನೀನು ಅಂತ ಹೇಳ್ತಾರೆ. ನೆಕ್ಸ್ಟು ಹೀಗೆ ಒಂದ್ಸಲ ಧ್ಯಾನ ಮಾಡಬೇಕಾದ್ರೆ ಇವ್ರದ್ದು ಒಂದು ಕ್ಲಾಸ್ ಮಾಡ್ತಾಯಿದ್ದೆ ನಾನು. ಇವರು ಯಾರೋ ಮಾಸ್ಟರ್ಸ್ ಹೇಳಿದ್ರಲ್ಲಿ ಎಲ್ಲರನ್ನೂ ಆಧ್ಯಾತ್ಮಿಕತೆ ಕರ್ಕೊಂಡು ಬರಬೇಕು ಅಂತ. ನನ್ನ ಏಜ್ ಅವ್ರಿಗೆ ನಾನು ಕ್ಲಾಸ್ ಮಾಡ್ತಾಯಿದ್ದೆ, ನಾನು ಆನ್ಲೈನ್ನಲ್ಲಿ ತೊಗೊಂಡು. ಆವಾಗ ಬುದ್ಧಂದು ಕ್ಲಾಸ್ ಮಾಡ್ತಾಯಿದ್ದೆ ನಾನು. ಬುದ್ಧಂದು ಕ್ಲಾಸ್ ಮಾಡಬೇಕಾದ್ರೆ ಎನರ್ಜಿ ಪಾಸ್ ಎಷ್ಟು ಅಂತ ಅಂದರೆ, ನಾವು ಎದ್ರೂ ಹಿಂಗೆ ಕುತ್ಕೊಂಡಿದ್ರು ನಿಜವಾಗ್ಲೂ ಆ ಭಗವಂತಂದು ಎನರ್ಜಿ ತೊಗೊಳೋದಕ್ಕೆ ಆಗಲ್ಲ. ಎಷ್ಟು ಅಂತ ಅಂದರೆ ತುಂಬಾ. ಸರಿ, ಅಂದರೆ ಅವತ್ತು ಯೋಗ ಇದು ಅವ್ರದ್ದು ಕ್ಲಾಸ್ ಮಾಡಿ ಮತ್ತೆ ಇದು ಮಾಡಿದ್ದೀನಿ. ನೆಕ್ಸ್ಟು ಅದಕ್ಕಿಂತ ಮುಂಚೆ ಎಷ್ಟೊಂದು ಜನ ಮಾಸ್ಟರ್ಸ್ ಬಂದಿದ್ದಾರೆ. ಇವಾಗ ಎಲ್ಲರೂ ಯಾರು ಅವ್ರ ಹೆಸ್ರನ್ನ ಯಾರೂ ಹೇಳಿಲ್ಲ. ಯಾರು ಮಾಸ್ಟರ್ಸ್ ನೀವು ಅಂತ ಕೇಳಿದ್ರೆ ಅವ್ರು ಹೇಳ್ತಾನೆ ಇರ್ತಿರ್ಲಿಲ್ಲ. ಆದರೆ ಬುದ್ಧ ಮಾತ್ರ ಕನೆಕ್ಟ್ ಆಗಿ ಅವರೊಂದಷ್ಟು ಅಷ್ಟಾಂಗ ಮಾರ್ಗದ ಬಗ್ಗೆ ಎಲ್ಲ ನನ್ನ ಹತ್ರ ಹೇಳಿದ್ರು. ಆಮೇಲೆ ನಾನು ಬುದ್ಧಂದು ಕ್ಲಾಸ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಹೌದು ಮಾಸ್ಟರ್ಸ್ ನೀವು ಯಾರು ಅಂತ ಹೇಳಿದಾಗ ಬುದ್ಧ ಮಾತ್ರ ಕನೆಕ್ಟ್ ಆಗಿ ಬುದ್ಧನ ಹೆಸರು ಹೇಳಿರೋದೇ ಬಿಟ್ಟರೆ ಬೇರೆ ಯಾರು, ಎಷ್ಟೊಂದು ಜನ ಮಾಸ್ಟರ್ಸ್ ಎಲ್ಲ ಬಂದು ಕನೆಕ್ಟ್ ಆಗಿದ್ದಾರೆ, ಮೆಸೇಜಸ್ ಕೊಟ್ಟಿದ್ದಾರೆ, ಬಟ್ ಯಾರು ಹೆಸರು ಹೇಳಿಲ್ಲ. ಆದರೆ ಬುದ್ಧ ಮಾತ್ರ ಹೇಳಿದ್ದು. ಇದಾದಮೇಲೆ ನೆಕ್ಸ್ಟು ಒಂದು 3 ಸತಿ ನಾನು ನನ್ನ ಸೋಲ್ನ ನಾನು ನೋಡ್ಕೊಂಡಿದ್ದೀನಿ. ಇದು ಈಚೆ ಬಂದು ಏನಪ್ಪ ಇದು ನನ್ನ ಥರನೇ ಇದೆ, ಯಾರಿದು ಮಿರರಲ್ಲಿ ನೋಡ್ಕೊಂಡಿರೋ ಥರ, ಯಾರಿದಪ್ಪ ಇದು ಅಂದರೆ ಅದು ಬೇಜಾರು ಮಾಡ್ಕೊಳ್ಳೋ ಥರ. ನೆಕ್ಸ್ಟು ಪ್ರೇಮ್ನಾಥ್ ಸರ್ ಸಿಕ್ಕಿದಾಗ ಇಲ್ಲೇ ರಾಗಿಗುಡದಲ್ಲಿ, ಸರ್ ನನ್ನ ಸೋಲ್ ಯಾಕೋ ಒಂಥರ ಬೇಜಾರಾಗಿರೋ ಥರ ಇದೆ, ಅದಕ್ಕೇನು ಬೇಕು ಅಂತ ಕೇಳು ಅಂತ. ಅಂದರೆ ನಾವು ಧ್ಯಾನದಲ್ಲಿ ನಮ್ಗೆ ಏನಾದರೂ ಬೇಡ ಅಂದಿದ್ದು ಕೆಲವೊಂದು, ಯಾಕಂದರೆ ನಮಗೆ ಏನಾಗುತ್ತೆ ಮುಂದೆ ಅನ್ನೋದು ಕೆಲವೊಂದು ನಮಗೇನು ಗೊತ್ತಿರಲ್ಲ, ಆದರೆ ಆತ್ಮಗೆ ಗೊತ್ತಿರುತ್ತೆ. ಅದಕ್ಕೇನು ಧ್ಯಾನ ಮತ್ತು ಸ್ವಾಧ್ಯಾಯ ಅನ್ನೋದು ಅದನ್ನು ಕೊಟ್ಟರೆ ಸಾಕು. ಹಾಗಾಗಿ ಯಾವಾಗ ಅದು ಏನು ಗೈಡ್ ಮಾಡುತ್ತೆ ಅದ್ರ ಪ್ರಕಾರ ಹೋದರೆ ಅದಂತೂ ತುಂಬಾ ಅದ್ಭುತ. ನೆಕ್ಸ್ಟು ಹೀಗೆ ಒಂದು ಸತಿ ಕರ್ಮಧ್ಯಾನ ಮಾಡಬೇಕಾದ್ರೆ ಮಾರ್ನಿಂಗೇ ಎದ್ದು 72 ಸಲ ಶ್ವಾಸ ತಗೊಂಡು ಈ ಥರ ಮಾಡ್ಬೋದು. ಮಧ್ಯರಾತ್ರಿಲಿ ಎಚ್ಚರ ಆದಾಗೆ ಒಂದು ಕ್ಲಾಸ್ ಅಟೆಂಡ್ ಇದು ರಮ್ಯಾ ಮೇಡಮ್ದೇನೆ, ಅವರು ಕರ್ಮಧ್ಯಾನ ಮಾಡಬೇಕಾದ್ರೆ ನಾನು ಎದ್ದು ಮಾಡೋಣ ಅಂತ ಅಂದ್ಬಿಟ್ಟು ಒಂದು 3 ದಿನ ಕಂಟಿನ್ಯೂಸ್ ಆಗಿ ಅಲಾರಮ್ ಇಟ್ಕೊಂಡು 3 ಗಂಟೆಗೆ ಎದ್ಬಿಟ್ಟು ಶ್ವಾಸ ಕೌಂಟ್ ಮಾಡ್ಕೊಳ್ಳೋದು ಮತ್ತು ಮಲಗೋದು ಆ ಥರ ಮಾಡ್ತಾಯಿದ್ದೆ. 3 ದಿನ ಎದ್ದಿದ್ದೀನಿ. ಮತ್ತು ಇನ್ನೊಂದು ದಿನಕ್ಕೆ ಅಲಾರಮ್ಮ ಎದ್ದೇಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ಅದ್ರ ಮೇಲೆ ಇದು ಆಫ್ ಮಾಡಿಬಿಟ್ಟು ಹಂಗೆ ಮಲಗಿಬಿಟ್ಟಿದ್ದೀನಿ. ಮತ್ತು ಯಾರೋ ನಮ್ಮ ಮಾಸ್ಟರ್ಸ್, ನಮ್ಮ ಪಿರಮಿಡ್ ಮಾಸ್ಟರ್ಸೇನೆ ಎಬ್ಬಿಸ್ದ. ಅವತ್ತು ಹಾಗೆ ಮಲಗಿಬಿಟ್ಟಿದ್ದೀನಿ, ಎದ್ದು ಧ್ಯಾನ ಮಾಡ್ತಿಲ್ಲ ನಾನು. ಅವ್ರು ಬಂದಂಗೆ ಏನಂತ ಎಬ್ಬಿಸ್ತಿದ್ದಾರೆ ಅಂತಂದರೆ, ಎದ್ದೇಳಮ್ಮ, ನಿನ್ನ ಪೂರ್ವಜ ಅಂಜನಿ ಪುತ್ರ ನಿನ್ನ ಧ್ಯಾನಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ನಿನಗೋಸ್ಕರ ಕಾಯ್ತಿದ್ದಾರೆ ಅವರು, ಎದ್ದೇಳು ಅಂತ ನನಗೆ ನಮ್ಮ ಮಾಸ್ಟರ್ಸ್ ನನಗೆ ಎಬ್ಬಿಸ್ದಂಗಾಯಿತು. ಸರಿ ಏನಪ್ಪ ಅನ್ನೋ ಸಡನ್ನಾಗಿ ಎದ್ದು ಕುತ್ಕೊಂಡು ಧ್ಯಾನ ಮಾಡಿದ್ದೀನಿ. ಧ್ಯಾನ ಮಾಡಿ ಆದಮೇಲೆ ಮತ್ತೆ ಎನರ್ಜಿ ಮತ್ತೆ ತೊಗೊಳಗ ಮತ್ತೆ ಸರಿ ಇದು
ಆಂಜಿನ ಇದರಲ್ಲೆಲ್ಲ ಗಂಟೆ ಸೌಂಡ್ ಬರ್ತಲ್ಲ ಆ ಥರ ಜೋರಾಗೆ ಅದು ಧ್ಯಾನದಲ್ಲಿ ಕೇಳಿಸ್ಕೊಂಡಿದ್ದು. ಎಷ್ಟೊಂದು ಸತಿ ಯೂನಿವರ್ಸಲ್ಗೆ ಕನೆಕ್ಟ್ ಆಗಿ ಒಂದು 5 ಗಂಟೆ ಆ ಥರ ಎಲ್ಲ ಎದ್ಬಿಟ್ಟು ನಾನು ಅಯ್ಯೋ ಇವಾಗ ಹೆಡ್ಸೆಟ್ ಎಲ್ಲ ಆ ಕಡೆ ಎಲ್ಲ ಐತೆ, ನನಗೆ ಇವಾಗ ಅದೆಲ್ಲ ತೊಗೊಂಡು ನನಗೆ ಸಾಂಗ್ ಎಲ್ಲ ಕೇಳೋಕ್ಕಾಗಲ್ಲ, ಯೂನಿವರ್ಸಲ್ಗೆ ಕನೆಕ್ಟ್ ಆಗ್ಬಿಟ್ಟು ಇಲ್ಲ ಮಾಸ್ಟರ್ ನನಗೆ ಇಂಥ ಸಾಂಗ್ ನನಗೆ ಬೇಕು, ನಾನು ಶಿವನ ಸಾಂಗ್ ನಾನು ಕೇಳಬೇಕು ಅಂದರೆ ನಾನು 3-4 ಸತಿ ನನ್ನ ಸಾಂಗ್ಗಳನ್ನೆಲ್ಲ ನಾನು ಧ್ಯಾನದಲ್ಲೇ ಕೇಳ್ಕೊಂಡಿದ್ದೀನಿ. ಎಷ್ಟು ಅಂದರೆ ನಾ ಹೆಡ್ಸೆಟ್ಟಲ್ಲಿ ಹಾಕ್ಕೊಂಡು ನಾವು ಕೇಳ್ಕೊತಿಲ್ಲ ಆ ಥರ. ಅಂದರೆ ನಮ್ಮ ಜೊತೆಲಿ ನಾವಿದ್ರೆ ಧ್ಯಾನ ಅಂದರೆ ಎಲ್ಲಿವರೆಗೂ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇದೊಂದು. ನೆಕ್ಸ್ಟು ಹೀಗೆ ಒಂದ್ಸತಿ ಏನಾಯ್ತು ಅಂತಂದರೆ ನಾನು ಧ್ಯಾನ ನೈಟ್ ಇಷ್ಟೊತ್ತಲ್ಲೆಲ್ಲ ಎಷ್ಟೊತ್ತಾದ್ರೂ ಧ್ಯಾನ ಮಾಡ್ತೀನಿ. ನೈಟ್ ಹೊತ್ತು ಮಾಡ್ಬೇಕಾದ್ರೆ ನಂಗೆ ಭಯ ಅನಿಸೋದು ಯಾವಾಗ್ಲೂ. ಸರಿ ಏನೇ ಆಗಲಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದ್ಸತಿ ಇವ್ರಿಗೆ ಅಯ್ಯಪ್ಪ ಸರ್ಗೆ ಕೇಳಿದೆ, ಸರ್ ನನಗೆ ನೈಟ್ ಧ್ಯಾನ ಮಾಡ್ಬೇಕಾದ್ರೆ ನನಗೆ ಜಾಸ್ತಿ ಹೊತ್ತು ಕೂರ್ಬೇಕಾದ್ರೆ ಬೇಡ ನೀನು ನೈಟ್ ಮಾಡಬೇಡ, ಬೆಳಗ್ಗೆ ಹೊತ್ತೇ ಮಾಡು. ನಾನು ಅಂದ್ಕೊಂಡೆ ಇದೇನಿದು ಬೆಳಗ್ಗೆ ಹೊತ್ತು ಹೇಗೆ ಮಾಡೋಕ್ಕಾಗುತ್ತೆ, ಕೆಲಸಕ್ಕೆಲ್ಲ ಹೋಗ್ಬೇಕಾದ್ರೆ ಸರ್ ನೋಡಿದ್ರೆ ಈ ಥರ ಹೇಳ್ಬಿಟ್ರ ಅಂತ ಇನ್ನೇನೋ ನನಗೆ ಪ್ರಶ್ನೆ ಬರಬೇಕು. ಅವ್ರಂದ್ರೆ ಸ್ವಲ್ಪ ದಿನ ಬಿಡು, ಇನ್ನು ಸ್ವಲ್ಪ ದಿನ ಆದಮೇಲೆ ನೀನು ಸ್ಟಾರ್ಟ್ ಮಾಡು ಅಂತ ಅಂದರು. ಸರಿ ಆಯಿತು ಏನಾರು ಆಗಲಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ದಿನ ಬಿಟ್ಟು ಕಂಟಿನ್ಯೂಸ್ ಆಗಿ 3 hours 11 ಗಂಟೆಯಿಂದ 2 ಗಂಟೆವರೆಗೂ ಮಾಡಬೇಕು ಅಂತ ಅಂದ್ಬಿಟ್ಟು ಧ್ಯಾನ ಮಾಡಿಕೊಂಡು ಕುತ್ಕೊಂಡಿದ್ದೀನಿ. ಧ್ಯಾನ 3 hours ಧ್ಯಾನ ಮಾಡ್ಬೇಕಾದ್ರೆ ನೈಟ್ ಹೊತ್ತು ಎಲ್ರೂ ನಂಗೆ ಯಾವ ಥರ ಅಂದರೆ ಫಸ್ಟು ಎಷ್ಟೊಂದು ಸತಿ ನಮ್ಮ ಮನೆಯವ್ರನ್ನೆಲ್ಲರೂ ನಾನು ಇನ್ವೈಟ್ ಮಾಡಿದ್ದೀನಿ. ಯಾರು ಅವತ್ತು ನಾನು ಅವತ್ತು ಅವ್ರನ್ನ ಯಾರನ್ನೂ ಇನ್ವೈಟೇ ಮಾಡಿಲ್ಲ. ಫಸ್ಟೆಲ್ಲ ಅವರು ಧ್ಯಾನಕ್ಕಿಂತ ಬರೋಕ್ಕಿಂತ ಮುಂಚೆ ಅವ್ರನ್ನೆಲ್ಲ ಇನ್ವೈಟ್ ಮಾಡ್ತಿದ್ದೆ. ಆಮೇಲೆ ಅವರೆಲ್ಲ ಮಾಡ್ತಿದ್ರಲ್ಲ, ನಮ್ಮಷ್ಟು ಯಾರು ಮಾಡಲ್ಲ, ಸ್ವಲ್ಪನಾದರೂ ಮಾಡ್ತಾರಲ್ಲ ಅಂದ್ಬಿಟ್ಟು ಸುಮ್ಮನೆ ಬಿಡಿ. ಅವತ್ತೇನಾಗಿದೆ ಅಂತಂದರೆ ನಾನು ಒಬ್ಬಳೇ ಮಾಡಬೇಕಾದ್ರೆ ಭಯ ಆಗುತ್ತಲ್ವಾ ಅಂತ ನಂಗೆ ಆದಿದ್ದು. ಆ ಭಯನೂ ಎಷ್ಟು ಚೆನ್ನಾಗಿ ಧ್ಯಾನದಿಂದ ನಮಗೆ ಕ್ಲಿಯರ್ ಆಗುತ್ತೆ ಅಂತಂದರೆ ನೆಕ್ಸ್ಟು ನಮ್ಮಪ್ಪ ಕನೆಕ್ಟ್ ಆದರು ಧ್ಯಾನದಲ್ಲಿ. ನಮ್ಮಮ್ಮ ಅಪ್ಪ ಊರಲ್ಲಿದ್ದಾರೆ, ಆದರೆ ಪಕ್ಕದಲ್ಲೇ ಕುತ್ಕೊಂಡಿರೋ ಥರ. ಅಪ್ಪ ಅಮ್ಮ ಇಲ್ಲೇ ಇದ್ದಾರಲ್ಲ, ನಾನು ಯಾಕೆ ಭಯ ಪಡಬೇಕು, ಇನ್ನೂ ಜಾಸ್ತಿ ಧ್ಯಾನ ಮಾಡೋಣ. ನೆಕ್ಸ್ಟು ನನ್ನ ತಂಗಿದೀರ ಅವ್ರು ಕನೆಕ್ಟ್ ಆದರು, ಅವರು ಕುತ್ಕೊಂಡು ನನ್ನ ಜೊತೆ ಧ್ಯಾನ ಮಾಡ್ತಾ ಇದ್ದಾರೆ. ಮಾಡಬೇಕಾದ್ರೆ ನಮ್ಮ ಪಕ್ಕದಲ್ಲಿ ನಮ್ಮಮ್ಮ ಇದ್ದಾರೆ, ನಾನು ಅವ್ರ ಪಕ್ಕ ಮಲಗಿದ್ದೀನಿ. ನನ್ನ ಪಕ್ಕ ಒಬ್ಬರು ಯಾರೋ ಲೇಡಿ ಒಬ್ಬರು ಋಷಿಮುನಿ ನಿಂತಿದ್ದಾರೆ. ನಾನು ಅವ್ರನ್ನ ನೋಡ್ತಾ ಇದ್ದೀನಿ, ಯಾರಿದು ಹಿಂಗೆ ನಿಂತಿದ್ದಾರಲ್ಲ, ನನ್ನ ಕಾಲು ಎಲ್ಲ ಅವ್ರಿಗೆ ಟಚ್ ಆಗುತ್ತೋ ಅಂತ ನಾನು ಪಕ್ಕ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಪಕ್ಕದಲ್ಲಿ ಅವರು ನನ್ನ ಜೊತೆ ಮಲಗಿದ್ದಾರೆ. ಯಾರಪ್ಪ ಈ ಲೇಡಿ ಹಿಂಗಿದ್ದಾರಲ್ಲ, ಮತ್ತು ನಾನು ಶ್ವಾಸದ ಮೇಲೆ ಗಮನ ಹರಿಸೋ ಬಿಟ್ಬಿಟ್ಟೆ. ಆಮೇಲೆ ಮತ್ತೆ ಧ್ಯಾನ ಸ್ಥಿತಿಗೆ ಹೋದೆ. ಯಾರು ಅವ್ರನ್ನ ಅಂತ ನಾನು ಕೇಳಬೇಕಲ್ಲ, ಮತ್ತೆ ನಾನು ಕನೆಕ್ಟ್ ಆಗೋಣ ಅಂತ ಅಂದ್ಬಿಟ್ಟು ಧ್ಯಾನ ಸ್ಥಿತಿಗೆ ಹೋಗಿ ಅವ್ರನ್ನ ಕನೆಕ್ಟ್ ಆದೆ. ನಾನು ಕನೆಕ್ಟ್ ಆಗಿ ಮತ್ತೆ ಆ ಲೇಡಿ ಅಲ್ಲೇನೆ ಫುಲ್ಲು ಎಷ್ಟು ಅಂತಂದರೆ ಕಾಲು ಬೆರಳಿಂದ ಫುಲ್ಲು ಇಲ್ಲಿವರೆಗೂ ಎನರ್ಜಿ ಫುಲ್ಲು ಇಲ್ಲಿವರೆಗೂ ಬಂದು ಏನೋ ಒಂಥರ ರೊಟೇಟ್ ಆಗೋ ಥರ ಇದೆ. ನನಗೆ ಆಗ್ತಾನಿಲ್ಲ, ಕಣ್ಬಿಡಕ್ಕೆ ಹೋಗ್ತಾ ಇದ್ದೀನಿ. ಯಾರೋ ಪಕ್ಕದಲ್ಲಿ ಯಾಕಮ್ಮ ಕಣ್ಬಿಡ್ತಿದ್ಯಾ ಅಂತಂದು. ನಾನೇನು ಮಾಡಲಿ, ನನಗೆ ಎನರ್ಜಿ ತೊಗೊಳಕ್ಕಾಗ್ತಾಯಿಲ್ಲ, ಅದಕ್ಕೆ ನಾನು ಕಣ್ಬಿಡ್ತಿದ್ದೀನಿ ಅಂತ ಅಂದೆ. ಆಮೇಲೆ ಅವ್ರು ಅಂದರು, ಓಹ್ ಏನಮ್ಮ ನಾನು ಬರೋದು ಬಂದಿದ್ದೀನಿ, ನಾನು ಒಂದು ಹಾಡು ಹೇಳ ಹೋಗ್ತೀನಿ. ಸರಿ ನೀವು ಯಾರು ಅಂತ ನಾನಂದೆ. ಅದಕ್ಕೆ ನಾನು CS ಶಿವರುದ್ರಪ್ಪ ಅಂತ ಅಂದರು. ಓ ಹೌದಾ, ಸರಿ ಹಾಡಿ ಅಂತಂದರೆ ಯಾವುದೋ ಒಂದು ಸಾಹಿತ್ಯ ಹಾಡಿದ್ರು. ಹಾಡಾದ್ಮೇಲೆ ಅದು ಎಷ್ಟು ಚೆನ್ನಾಗಿ ಅಂತಂದರೆ ಒಂದು ಮೊಬೈಲ್ನಲ್ಲಿ ನಾನು ಹಾಕಿರ್ಬೇಕೇನೋ ಅಷ್ಟು ಚೆನ್ನಾಗಿ ಇದಾಯಿತು. ಮತ್ತು ಈ ಲೇಡಿ ಯಾರೋ ಮತ್ತೆ ಅಲ್ಲೇ ನಿಂತಿದ್ದಾರೆ. ಇವ್ರು ಯಾರು ಅಂತ ನಂಗೆ ಗೊತ್ತಾಗ್ತಿಲ್ವಲ್ಲ, ಯಾರು ಇವರು ಅಂತ ಗೊತ್ತಾಗ ಮತ್ತೆ ಅವ್ರ ಮೇಲೆ ನಾನು ಗಮನ ಹರಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಶ್ವಾಸದ ಮೇಲೆ ಇದು ಹೊಂಟೋಯ್ತು. ಮತ್ತು ನಾನು ಧ್ಯಾನದಿಂದ ಇನ್ನೇನೋ ಕಣ್ಣು ಬಿಡಬೇಕು. ಎಲ್ಲರೂ ಅಂದರೆ ಧ್ಯಾನ ಮಾಡಬೇಕಾದ್ರೆ ಅದು ಗೊತ್ತಿರುತ್ತಲ್ವ ನಮಗೆ, ನಾವು ಧ್ಯಾನ ಮಾಡಬೇಕಾದ್ರೆ ದೇವತೆಗಳು, ಋಷಿಮುನಿಗಳು, ಮಾಸ್ಟರ್ಸ್ಗಳು, ಯೋಗಿಗಳು ಎಲ್ಲರೂ ಬಂದು ನಮ್ಮ ಜೊತೆ ಕುತ್ಕೊಂಡಿರ್ತಾರೆ ಅಂತ ನಾನು ಕೇಳಿದ್ದೆ. ಅವತ್ತು ನಾನು ರಿಯಲ್ ಆಗಿ ಅವತ್ತು ನೋಡ್ಬಿಟ್ಟೆ. ಎಷ್ಟು ಜನ ಅಂತಂದರೆ ನಾನು ಇನ್ನೇನೋ ಶ್ವಾಸದ ಮೇಲೆ ಗಮನ ಹರಿಸೋದು ಬಿಡಬೇಕು, ಎಲ್ಲರೂ ಡಗ ಅಂತ ನನ್ನನ್ನು ತಳ್ಕೊಂಡು ಎಲ್ಲರೂ ಹೋಗ್ತಿದ್ದಾರೆ. ರೂಮಿಂದ ಈಚೆ ಹೋಗ್ತಿದ್ದಾರೆ ಎಲ್ಲ ಮಾಸ್ಟರ್ಸು. ಅವ್ರ ಹಿಂದೆಯಿಂದ ನೋಡಿದೆ ಯೋಗಿನಂದ ಪರಮಹಂಸ ಅವ್ರನ್ನ. ಅದು ಹಬ್ಬ ಎಷ್ಟು ಖುಷಿ ಆಯಿತು ಅಂತಂದರೆ ಇಷ್ಟೊಂದೆಲ್ಲ ಸಾಧ್ಯನೇ, ಇಷ್ಟೊಂದೆಲ್ಲ ಧ್ಯಾನದಿಂದ ಅಂತ. ಇನ್ನೂ ಧ್ಯಾನದ ಮೇಲೆ ಅದು ನೆಕ್ಸ್ಟು. ಆಮೇಲೆ ನಾನು ಅಂದ್ಕೊಂಡೆ ಅದು ಧ್ಯಾನದಿಂದ ಎದ್ದಾದ್ಮೇಲೆ ಯೋಗಿನಂದ ಪರಮಹಂಸ ಅವ್ರನ್ನ ಅಂತೂ ನೋಡಿದ ತಕ್ಷಣ ನನಗೆ ಫುಲ್ಲು ಖುಷಿ ಆಗೋಯ್ತು. ಅವ್ರನ್ನ ಹಿಂದೆಯಿಂದ ನಾನು ನೋಡಿದ್ದು. ಆಮೇಲೆ ಸರಿ ನನಗೆ ಎದ್ದಿದ್ದೀನಿ, ಎದ್ದು ಮೊಬೈಲ್ ನೋಡಿ CS ಶಿವರುದ್ರಪ್ಪ. ನನಗೆ ಸ್ವಲ್ಪ ಕನ್ಫ್ಯೂಸ್ ಇತ್ತು ಅವ್ರಿಗೂ. ಮತ್ತೆ ಇನ್ನೊಬ್ಬರು UR ಅನಂತಮೂರ್ತಿ ಯಾರ್ಯಾರು ಇದ್ರಲ್ಲ, ತಡಿ ಅಂತ ಮತ್ತೆ ನಾವು ಇದು ಮಾಡಿದೆ. ಅವ್ರ ಮುಖ ನೋಡ್ಕೊಂಡು ಮತ್ತೆ ಹಂಗೆ ಮೊಬೈಲಲ್ಲಿ ಇಟ್ಟಿದ್ದೀನಿ. ಅವ್ರು ಹಾಡಿರೋ ಸಾಂಗ್ ಇನ್ನೂ ನನ್ನ ಧ್ಯಾನದನ್ನು ಎದ್ರೂ ಆ ಸಾಂಗು ಎಲ್ಲೋ ಇಂದ ಬರ್ತಿದೆ ಅನ್ನೋದು
ಕೇಳಿಸ್ತಾ ಇತ್ತು ಅಷ್ಟೊಂದು. ನೆಕ್ಸ್ಟು ಹಿಂಗೆ ಇದಾದ್ಮೇಲೆ ನನ್ನ ಇದು ಮದುವೆ ಇದು ಬಂದಿದ್ದು. ಸರಿ, ನಮ್ಮ ಮನೇಲೂ ಎಲ್ಲರೂ ಹುಡುಕ್ತಾ ಇದ್ರು ಮದುವೆ. ನನಗಂತೂ ನನ್ನ ಧ್ಯಾನಿನೇ ಆಗಬೇಕು ಅನ್ನೋದು ನನಗೆ ಫಸ್ಟಿಂದನೂ ಇತ್ತು. ನಾನು ಫಸ್ಟ್ ಯಾವತ್ತೂ ನಾನು ಅಂದ್ಕೊಂಡಿರಲಿಲ್ಲ. ಯಾವಾಗ ನಾನು ಇದು PMCಲಿ ಧ್ಯಾನ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಸೌಮ್ಯಕ್ಕೆಲ್ಲ ಅವ್ರಿಗೆಲ್ಲ ನನ್ನ ಅನುಭವ, ನಮ್ಮ PMC ಅವ್ರೆಲ್ಲರಿಗೂ ಗೊತ್ತಿತ್ತು. ಅವರೆಲ್ಲ ಅಂತ ನೀನು ಜಾಸ್ತಿ ಧ್ಯಾನ ಮಾಡ್ತಿದ್ಯಲ್ಲ, ನಿನಗೆ ತುಂಬ ಅನುಭವ ಆಗಿರಬೇಕಲ್ವಾ, ಒಂದು ಕೆಲಸ ಮಾಡು, ನಿನಗೆ ಇದು ಧ್ಯಾನಿನೇ ಬೇಕು ಅಂತ ಕೇಳ್ಕೊಂಡು ಕೂತ್ಕೋ ಪ್ರಶ್ನೆನಾ ಅಂತ ಹೇಳಿದರು. ಸರಿ ಆಯಿತು. ಅವತ್ತು ಬುದ್ಧಂದೇ ಕ್ಲಾಸು ಮಾಡಬೇಕಾದ್ರೇ ಮತ್ತೆ ಇನ್ಯಾರು ಮಾತಾಡ್ತಾರೆ, ಬುದ್ಧನೇ ಮಾತಾಡೋದು. ಅದು ನನಗೆ ನಾನು ಥಾಟ್ ಹಾಕ್ಕೊಂಡಿರೋ ಗೊತ್ತಿಲ್ಲ, ಅವರು ಹೇಳಿರೋದು ಗೊತ್ತಿಲ್ಲ. ಮತ್ತು ಅವತ್ತು ಬುದ್ಧ ಕನೆಕ್ಟ್ ಆಗಿದ್ದಾರೆ ಧ್ಯಾನದಲ್ಲಿ. ಬುದ್ಧ ಕನೆಕ್ಟ್ ಆಗಿ ಹೇಳಿದ್ರು ಏನಂತ. ನಾನು ಕೇಳ್ತಾ ಇದ್ದೀನಿ, ಬುದ್ಧ ಕ್ಲಾಸ್ ಮಾಡ್ತಿದ್ದೀನಲ್ಲ ಸ್ವಾಧ್ಯಾಯ ಹೇಗಿದೆ ಅಂತ. ಅವ್ರು ಹೇಳಿದ್ರು, ಏನೇ ಇರಲಿ ಆಧ್ಯಾತ್ಮಿಕತೆಯಲ್ಲಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ಬಾರ್ದು, ಅಂದರೆ ತಪ್ಪೆಲ್ಲ ಓದಬಾರ್ದು. ನಾನು ಏನು ಮಾಡೋದು, ಕೆಲವೊಂದು ಯಾವುದಾದ್ರೂ ಒಂದು ಇದಿಲ್ಲ ಅಂತಂದರೆ ಅದನ್ನು ಎಗ್ರಿಸೋದೋದು ಹಂಗೆಲ್ಲ ಮಾಡಿಬಿಡ್ತಿದ್ದೆ. ಹಂಗಂತ ಹೇಳಿದ್ರು. ಹೌದಾ, ನೆಕ್ಸ್ಟು ಯಾರ ಹತ್ರನೂ ಬೈಸ್ಕೊಬೇಡ ಅಂತ ಅಂದಿದ್ರೆ ಮನೇಲಿ ನಾನು ಬೈಸ್ಕೊತಿದ್ದೆ ಮದುವೆ ವಿಷಯಕ್ಕೆ. ಆಮೇಲೆ ನನಗೆ ನೆನಪಾಯಿತು, ಹೌದಲ್ವಾ ಸೌಮ್ಯಕ್ಕ ಹೇಳಿದ್ರಲ್ಲ, ಅವಾಗ ನಾನು ಕೇಳಿದೆ, ಹೌದಾ ಬುದ್ಧ ನಾನು ಯಾರನ್ನ ಮದುವೆ ಆಗ್ತೀನಿ ಅಂತ ಕೇಳಿದೆ. ಅದಕ್ಕೆ ಅವರು, ನಿನ್ನ ರಿಲೇಟಿವ್ನೇ ನಿನ್ನ ಮದುವೆ ಆಗ್ತೀಯಾ? ರಿಲೇಟಿವ್ ಇದೇನಪ್ಪ, ನಾನು ಧ್ಯಾನಿ ಬೇಕು ಅಂತ ನಾನು ಇದು ಮಾಡ್ತಾ ಇದ್ದೀನಿ, ನೀನೇನು ಈ ಥರ ಹೇಳ್ತೀನಿ, ನೀನು ಹೋಗಿ ಫಸ್ಟ್ ಇಲ್ಲಿಂದ ಅಂತ ಬೈದು ಕಳಿಸಿರೋದು ಉಂಟು ಬುದ್ಧನಿಗೆ. ಆಮೇಲೆ ಅದಕ್ಕಿಂತ ಮುಂಚೆ ನಾನು ಕೇಳಿದೆ, ಹೌದಾ ನಾನು ಯಾವಾಗ ಆಗ್ತೀನಿ? ಆಗಸ್ಟ್ 25ನೇ ತಾರೀಕು. ಅಂದರೆ ಅವ್ರನ್ನ ನಮ್ಮ ಹಸ್ಬೆಂಡ್ ನಾನು ಮೀಟ್ ಆಗಿದ್ದು ಅವತ್ತು ದಿನವೇ. ಅದೊಂದು 18 ಕನ್ಫರ್ಮ್ ಆಗಿದ್ದು, 25ನೇ ತಾರೀಕು ನಾನು ಅವರು ಮೀಟ್ ಆಗಿದ್ದೀನೇ ಅದು. ಸರಿ ಆಯಿತು ಅಂತ ಅಂದ್ಬಿಟ್ಟು ಫಸ್ಟ್ ನೀನು ಇಲ್ಲಿಂದ ಹೋಗು. ಈಗ ನನಗೆ ಗೊತ್ತಿಲ್ಲ, ನಾನು ನಮ್ಮ ಇದರಲ್ಲಿ ಧ್ಯಾನ ಮಾಡೋದು ನಾನು ಒಬ್ಳೇನೆ, ನಮ್ಮ ರಿಲೇಟಿವ್ ಒಂದು ನಾನು ಯಾರನ್ನ ಮಾಡಲಿ ಆಗೋಗ್ಲಿ ಅಂತ ನನಗೆ ಸ್ವಲ್ಪ ಒಂದು 2 ದಿನ ತುಂಬಾ ಬೇಜಾರಾಯಿತು. ಮತ್ತೆ ನಾನು ಯಾರನ್ನಪ್ಪ ಆಗಲಿ ಏನು, ನನಗೆ ಧ್ಯಾನಿ ಬೇಕು ಅಂತ ನಾನು ಈ ಥರ ಇದು ಮಾಡ್ತಾಯಿದ್ದೀನಿ, ಇವ್ರು ನೋಡಿದ್ರೆ ಈ ಥರ. ಸರಿ ಮತ್ತೆ ಧ್ಯಾನದಲ್ಲಿ ಇದು ಮಾಡಿದೆ. ಓಕೆ ಮಾಸ್ಟರ್ಸ್, ನನ್ನ ಕೆಲಸ ಎಲ್ಲಿ ಇದೆ ಅಲ್ಲಿ ಹೋಗೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಅಂದಾಗಲೇ ನಮ್ಮತ್ತೆ ನನಗೆ ಸಿಕ್ಕಿದ್ದು. ನಮ್ಮತ್ತೆ ನನಗೆ ಸಿಕ್ಕಿ ಅವರು ನನಗೆ, ನಾನು ಧ್ಯಾನಿನೇ ಹುಡುಕ್ತಾ ಇದ್ದೀವಿ, ನಮಗೂ ಧ್ಯಾನಿನೇ ಬೇಕು, ನಮ್ಮ ನಮ್ಮ ಹಸ್ಬೆಂಡೂ ಧ್ಯಾನಿ, ನಮ್ಮ ಕುಟುಂಬ ಎಲ್ಲ ಧ್ಯಾನಿನೇ. ಮತ್ತು ಬುದ್ಧ ಯಾಕೆ ನಿನ್ನ ರಿಲೇಟಿವ್ ಅಂತ ಹೇಳಿದ್ರು ಅಂತ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು, ಇದು ಓದ್ ಜನ್ಮದು ಅದು ಎಲ್ಲ. ಹಾಗಾಗಿ ಮತ್ತು ನಾನು ಚಿಕ್ಕದ್ರಿಂದನೂ ಅಷ್ಟೇ, ನಮ್ಮೂರಲ್ಲಿ ಇರೋ ಲಕ್ಷ್ಮೀನಾರಾಯಣ ದೇವಸ್ಥಾನ ಅಂದಲ್ಲ, ನಾನು ಬೆಳೆದಿರೋದು ಅಷ್ಟೇ ನನ್ನ ಇದು ಬ್ರಾಹ್ಮಣರ ಮನೆಯಲ್ಲಿ. ನಂಗೆ ಅವರ ಆಚಾರ ವಿಚಾರ ನನಗೆ ತುಂಬಾ ಇಷ್ಟ. ನಾನು ಚಿಕ್ಕದ್ರಿಂದನೂ ನಾನು ಅವ್ರನ್ನ ನೋಡಿ ಬೆಳೆದಿದ್ದು. ಅವ್ರನ್ನ ಏನೇ ನಡೀತಾಯಿದ್ರು, ಏನೇ ಫಂಕ್ಷನ್ ಇದು ಮಾಡ್ತಾಯಿದ್ರು, ನಾನು ತುಂಬ ಅದರಲ್ಲಿ ತುಂಬ ಇನ್ವಾಲ್ವ್ ಆಗ್ತಾಯಿದ್ದೆ. ಪೂಜೆ ಪುನಸ್ಕಾರ ನನಗೆ ಅಲ್ಲಿಂದನೇ ಬಂದಿದ್ದು. ಹಾಗಾಗಿ ನನಗೆ ತುಂಬ ಇಷ್ಟ ನಂಗೆ ಅವ್ರ ಮನೆ, ಬ್ರಾಹ್ಮಣರ ಮನೆ ಅಂತ ಅಂದರೆ. ಯಾಕಂದರೆ ನಾವು ಅವ್ರ ಮನೆಗೆ ನಾವು ಟ್ಯೂಷನ್ಗೆ ಹೋಗ್ತಾ ಇದ್ವಿ. ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಮತ್ತು ಹಾಡು ಕಲೆ ಅದು ಇದು ಎಲ್ಲ ಅಲ್ಲಿಂದನೇ ನನಗೆ ಬಂದಿದ್ದು. ಅವ್ರ ಮನೆ ಏನಾದರೂ ಒಂದು ಫಂಕ್ಷನ್ ಆದರೆ ಅವ್ರ ಮನೆಯವ್ರನ್ನೆಲ್ಲನೂ ನಾನು ಅವ್ರ ಆಚಾರ ವಿಚಾರ ಎಲ್ಲ ನಾನು ಇಷ್ಟಪಡೋದು, ನೋಡೋದು, ತುಂಬ ಇನ್ವಾಲ್ವ್ಮೆಂಟ್ ಆಗಿಬಿಡ್ತಾ ಇದೆ. ನನ್ನನ್ನು ನೋಡಿ ನನ್ನನ್ನು ಇದು ಮಾಡಿ ಅವ್ರು ಯಾವಾಗಲೂ ನನಗೆ ಹೇಳ್ತಾನೆ ಇರೋರು, ಅವ್ರ ಮನೇನ ಹಿಂಗೆ ಒಳ್ಳೆ ಗಂಡ ಸಿಗ್ತಾನೆ ಅಂತ ಗೊತ್ತಿತ್ತು. ಆದರೆ ಬ್ರಾಹ್ಮಣರ ಮನೆಯೇ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಅಂದರೆ ನೋಡಿ ಎಲ್ಲಿಂದ ಎಲ್ಲಿಗೆ ಕನೆಕ್ಟ್. ನನಗೆ ಬೇಕಾಗಿರೋದು ಅದೇ. ನಾನು ಅಂದ್ಕೊಂಡಿದ್ದೆ, ಓಕೆ ಒಂದು ಏನಾದರೂ ಒಂದು ಅದ್ಭುತ ನಡೆಯುತ್ತೆ ಆಗಸ್ಟ್ 25ನೇ ತಾರೀಕು ಅಂತ. ಆದರೆ ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ಇನ್ನೂ ಜಾಸ್ತಿ ನನಗೆ ನನ್ನ ಧ್ಯಾನ ಕುಟುಂಬನೇ ನನಗೆ ಸಿಕ್ಕಿದ್ದು. ಅದು ಬ್ರಾಹ್ಮಣರು ಮನೆಯೇ ಸಿಕ್ಕಿದ್ದು. ನನಗಿಷ್ಟ ಇದ್ದಿದ್ದು ಅದೇ, ನಾನು ಬೆಳೆದಿರೋದೂ ಅದೇ. ಅವರ ಆಚಾರ ವಿಚಾರನೇ ನನಗೆ ಯಾವಾಗ್ಲೂ ನಾನು ಡಿಸ್ಟರ್ಬ್ ಆಗ್ತಾಯಿದೆ. ನಾನು ಚಿಕ್ಕದ್ರಿಂದನೂ ನನಗೆ ಏನೋ ಒಂದು ಸಮಥಿಂಗ್ ನಮ್ಮ ಇದರಲ್ಲೆಲ್ಲ ಅದು ಇದು ನಂಗೆ ಅದೆಲ್ಲ ಇಷ್ಟ ಆಗ್ತಿಲ್ಲ. ಅವ್ರದ್ದು ಏನೋ ಒಂದಿದೆ, ಅವ್ರ ಮನೆಯೆಲ್ಲ ಬೆಳೆದಿದ್ನಲ್ಲ. ಹಾಗಾಗಿ ಮತ್ತೆ ನನಗೆ ಬ್ರಾಹ್ಮಣರು ಮನೆಯೇ ಸಿಕ್ತು. ಅಂದರೆ ಇವಾಗ ಗೊತ್ತಾಯ್ತು ನನ್ನ ರಿಲೇಟಿವ್ ನನ್ನ ಬ್ರಾಹ್ಮಣರೇ ಅಂತ. ಇದಿಷ್ಟು ನನ್ನ ಅನುಭವಗಳು. ಧ್ಯಾನದಲ್ಲಿ ಅನುಭವ ಆಗಲೇಬೇಕು ಅಂತಲ್ಲ. ಇವಾಗ ನನ್ನ ಫ್ರೆಂಡು ಎಲ್ಲ ಇದ್ದಾರೆ, ನನ್ನ ಅನುಭವ ಎಲ್ಲ ಕೇಳ್ಬಿಟ್ಟು ಅನ್ಕೊತಿರ್ತಾರೆ ಅವರು. ಪತ್ರಿಜಿಗೆ ಎಷ್ಟೊಂದು ಸತಿ ಕೇಳಿರೋದು ಉಂಟು, ಜ್ಯೋತಿ ಕಾಣಿಸ್ಕೊಂಡಿದ್ಯಾ ನೀನು, ನನಗೆ ಕಾಣಿಸ್ಕೊಂಡಿಲ್ಲ
ಅಂತ. ಅಂದರೆ ಧ್ಯಾನನೇ ಒಂದು ಸರ್ವಭೋಗ ನಿವಾರಿಣಿ, ಸರ್ವಭೋಗ ಕಾರಿಣಿ. ಧ್ಯಾನ ಬಂದ್ರೇ ನಮ್ಗೆ ಕರ್ಮ ಸಿಕ್ಕಿದ್ಮೇಲೆ ನಮಗೆ ಧ್ಯಾನ ಸಿಗೋದು. ಆ ಧ್ಯಾನದಲ್ಲೂ ಒಂದಿದು ನನಗೆ ಅನುಭವನೇ ಆಗ್ತಿಲ್ಲ, ಯಾಕೆ ಆ ಥರ. ಅಂದರೆ ಯಾರಿಗೆ ಏನು ಇರುತ್ತೆ ಅದು ಅವ್ರಿಗೆ. ನನ್ನ ಅನುಭವ ಬೇರೆಯವ್ರಿಗೆ ಇದಾಗಲ್ಲ. ಧ್ಯಾನ ಮಾಡೋದೇ ಒಂದು ಅದ್ಭುತ. ಅದರಲ್ಲೇ ಏನು ಬೇಕಾದ್ರೂ ಎಲ್ಲ ಚೇಂಜಸ್ಸು, ಎಲ್ಲ ಒಳ್ಳೇದು, ಎಲ್ಲನೂ ಇದಾಗುತ್ತೆ. ಇವಳ ಥರನೇ ಆಗಬೇಕು ಅಂದರೆ ನನ್ನ ಫ್ರೆಂಡು ಅವಳು ಆ ಥರ ಅನ್ಕೊತಾ ಇದ್ಲು. ಅಂದರೆ ಇವಾಗ ಒಂದು ಎಲ್ಲರ ಮನಸ್ಥಿತಿಗೂ ಒಂದೇ ಥರ ಇರಲ್ಲ, ಅವ್ರವ್ರಿಗೆ ಏನೇನು ಇದಿರುತ್ತೆ ಆ ಥರ. ಹಾಗಾಗಿ ಅಂದರೆ ಇವಾಗ ಒಂದು ಬೆಟ್ಟ ಇರುತ್ತೆ. ಆ ಬೆಟ್ಟ ಇದ್ದಾಗ ಒಬ್ಬ ಕವಿ ಏನು ಮಾಡ್ತಾನೆ, ಅವನ ಅನುಭವನ ಅವನು ಶೇರ್ ಮಾಡ್ತಾನೆ ಅವನ ಇದರಿಂದ. ಓ ಕಲ್ಲೆ ನಾನಿಲ್ಲಿ ನೀನಲ್ಲಿ ಅಂತ ಅವನ ಅನುಭವನ ಅವನು ಕವಿತೆಗಳ ಮೂಲಕ ತನ್ನ ಅಭಿಪ್ರಾಯನ ಆ ಬೆಟ್ಟನ ನೋಡಿ ಅವನು ವ್ಯಕ್ತಪಡಿಸ್ತಾನೆ. ಅದೇ ಜಾಗದಲ್ಲಿ ಒಬ್ಬ ಮೇಸ್ತ್ರಿ ಯಾರಾದರೂ ಇದ್ದರೆ, ಈ ಕಲ್ಲನ್ನ ತಗೊಂಡು ಮನೆ ಕಟ್ಟೋದಕ್ಕೆ ಒಳ್ಳೆ ಚೆನ್ನಾಗಿದೆ, ಚಪ್ಪಟಿ ಕಲ್ಲೆಲ್ಲ ಹಾಕೋದಕ್ಕೆ ಅಂತ ತನ್ನ ಮೇಸ್ತ್ರಿ ಅದೇ ಆ ಬೆಟ್ಟನ ನೋಡಿ, ಆ ಕಲ್ಲನ್ನ ನೋಡಿ ಇದು ಮಾಡ್ತಾನೆ. ಅದೇ ಒಬ್ಬ ಶಿಲ್ಪಿ ಇದ್ದರೆ ಏನು ಮಾಡ್ತಾನೆ, ಅದು ನೋಡಿ ಒಳ್ಳೆ ಚೆನ್ನಾಗಿದೆ ಈ ಕಲ್ಲು, ಯಾವುದಾದ್ರೂ ಒಂದು ಮೂರ್ತಿನ ನಾವು ಕೆತ್ತನೆ ಮಾಡಿದ್ರೆ ಹೇಗಿರುತ್ತೆ ಅಂತ ಅವನ ಅಭಿಪ್ರಾಯನ ಅವನು ವ್ಯಕ್ತಪಡಿಸ್ತಾನೆ. ನೆಕ್ಸ್ಟ್ ಒಬ್ಬ ಯಾರಾದರೂ ಕಳ್ಳ ಇರ್ತಾನೆ, ಅವನೇನು ಮಾಡ್ತಾನೆ, ಈ ಕಲ್ಲನ್ನ ತೊಗೊಂಡೋಗಿ ನಾನು ಯಾರಿಗೋಗಿ ಮಾರಿದ್ರೆ ನಾನು ಎಷ್ಟು ಲಾಭ ಪಡಿಬೋದು ಅಂತ ಅವನು ತನ್ನ ಅಭಿಪ್ರಾಯನ ಅವನು ವ್ಯಕ್ತಪಡಿಸ್ತಾನೆ. ನೆಕ್ಸ್ಟು ಒಬ್ಬ ಕೊಲೆಗಾರ ಏನು ಮಾಡ್ತಾನೆ, ಒಳ್ಳೆ ಸೈಜ್ ಇದೆ, ಯಾರಾದರೂ ಒಬ್ಬ ತಲೆ ಮೇಲೆ ಹಾಕಿದ್ರೆ ಒಂದೇ ಸದಿಗೆ ಪ್ರಾಣ ಹೋಗುತ್ತೆ ಅಂತ ಅವನು ವ್ಯಕ್ತಪಡಿಸ್ತಾನೆ. ಅಂದರೆ ಎಲ್ಲರ ಒಂದೇ ಕಲ್ಲು, ಆದರೆ ಅನುಭವಗಳು ಬೇರೆ. ಧ್ಯಾನ ಒಂದೇ, ಆದರೆ ಎಲ್ಲರಿಗೂ ಒಂದೇ ಅನುಭವ ಆಗಬೇಕು ಅನ್ನೋದೇನಿಲ್ಲ. ಧ್ಯಾನ ಮಾಡೋದೇ ಒಂದು ಅದ್ಭುತ. ಹಾಗಾಗಿ ಎಲ್ಲರೂ ಧ್ಯಾನ ಮಾಡಿ ಅಂತ. ಥ್ಯಾಂಕ್ ಯು ಮಾಸ್ಟರ್ಸ್, ನನಗೆ ಅನುಭವ ಶೇರ್ ಮಾಡೋದಕ್ಕೆ ಕೊಟ್ಟಿದ್ದಕ್ಕೆ, ನಮ್ಮ PMC ಕನ್ನಡಕ್ಕೆ ಮತ್ತು ನಿಮ್ಮೆಲ್ಲರಿಗೂ. ಇನ್ನೊಂದು, ನಮ್ಮ ಹಸ್ಬೆಂಡ್ಗೆ ಫೋಟೋ ತೋರಿಸ್ಬಿಟ್ಟು ನಮ್ಮ ಅತ್ತೆ ನನಗೆ, ಅಂದರೆ ಮುಂಚೆನೇ ನಾನು ಧ್ಯಾನದಲ್ಲಿ ನಮ್ಮ ಹಸ್ಬೆಂಡ್ ಮುಂಚೆನೇ ನಾನು ನೋಡ್ಕೊಂಡಿದ್ದೆ. ಅವ್ರನ್ನ ನೋಡ್ಕೊಂಡ್ಮೇಲೆ ನೆಕ್ಸ್ಟು ನಮ್ಮ ಅತ್ತೆ ಹೇಳ್ತಾ ಇದ್ರು, ಅವ್ರನ್ನ ನೋಡಿ ಧ್ಯಾನ ಮಾಡು ಅಂತ. ನಾನು ಮುಂಚೆನೇ ನೋಡ್ಕೊಂಡಿದ್ನಲ್ಲ ಅವ್ರನ್ನ, ಮತ್ತೆ ಇನ್ನೇನು ಏನು ಪ್ರಶ್ನೆ ಪತ್ರಿಜಿಗೆ ಬೇರೆ ಹೇಳ್ಬಿಟ್ಟಿದ್ದೀನಿ, ನನ್ನ ಕೆಲಸ ಎಲ್ಲಿದೆ, ನಾನು ಅಲ್ಲಿ ಹೋಗೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಅತ್ತೆ ಅವ್ರು ನನಗೆ ಕನೆಕ್ಟ್ ಆಗೋಕ್ಕಿಂತ ಮುಂಚೆನೇ ನನಗೆ ನಾನು ಧ್ಯಾನದಲ್ಲೇ ನಾನು ನೋಡ್ಕೊಂಡಿದ್ದೆ. ಸೇಮ್ ಅದೇ ಶರ್ಟು, ಯೆಲ್ಲೋ ಕಲರ್ ಶರ್ಟು. ನಮ್ಮ ಅತ್ತೆ ಫೋಟೋ ತೋರಿಸ್ತಾ ಇದ್ದು ನಾನು ನೆಕ್ಸ್ಟು ಇನ್ನು ಯಾವುದೂ ಮಾತಾಡಲಿಲ್ಲ, ಯಾವುದೂ ಪ್ರಶ್ನೆ ಹಾಕ್ಕೊಂಡಿಲ್ಲ. ಸರಿ ಆಯಿತು. ನೆಕ್ಸ್ಟ್ ಇನ್ನೊಂದ್ಸತಿ ಇದು ಆಷಾಢ ಮಾಸ ಐತಲ್ಲ, ನಮ್ಮಿಬ್ಬರನ್ನು ಇನ್ನೂ ಮಾತಾಡ್ಸಿರ್ಲಿಲ್ಲ. ನಮ್ಮ ಅತ್ತೆ ಹೇಳೋರು ಯಾವಾಗಲೂ, ನೀನು ಧ್ಯಾನ ಮಾಡು, ನೋಡಿ ಧ್ಯಾನ ಮಾಡು ಅಂತ. ಆಮೇಲೆ ಮತ್ತೆ ಏನಂತ ನೋಡಿ ಧ್ಯಾನ ಮಾಡಲಿ, ಬುದ್ಧ ಹೇಳಿದ್ಮೇಲೆ ಮುಗೀತು, ಧ್ಯಾನದಲ್ಲಿ ಮಾಸ್ಟರ್ಸೇ ಇದು ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ನೋಡ್ಬಿಟ್ಟು ಫೋಟೋ ನೋಡ್ಬಿಟ್ಟು ಏನಿದೋ ಅಂದ್ಬಿಟ್ಟು ಅವ್ರನ್ನ ಅಂದ್ಕೊಂಡು ಸರಿ ಮಲಗಿದ್ದೀನಿ. ಏನಪ್ಪ ಏನು ಕತೆನೋ ಪತ್ರಿಜಿ, ನೀವು ಮಾಸ್ಟರ್ಸ್ ನೀವು ಎಲ್ಲಿ ಇದು ಮಾಡ್ತೀರಾ ಅದು ಅಂತ ಅಂದ್ಕೊಂಡು ಮಲಗಿದ್ದೀನಿ. ನೆಕ್ಸ್ಟ್ ಇಂಟ್ಯೂಷನ್ ಅವ್ರ ಬಗ್ಗೆ ಇಷ್ಟು ಹೆಂಗೆ ಬರ್ತಿದೆ ಅಂತ ಅಂದರೆ, ಅವ್ರ ಬಗ್ಗೆ ಬೆಳಗ್ಗೆ ಅಷ್ಟದಲ್ಲಿ ಸ್ವಜ್ಞಾನಿ ಅಂದರೆ ಒಳ್ಳೆ ಜ್ಞಾನಿ ಅಂದರೆ ಏನಪ್ಪ ಇದು ಅಂದರೆ, ಇವ್ರು ಹೇಗಿದ್ದಾರೆ ಏನು ಅವ್ರದ್ದೇನು ನಾನು ಕೇಳಲ್ಲ, ಯಾಕಂದರೆ ನಾನು ಧ್ಯಾನದಲ್ಲೇ ನೋಡ್ಕೊಂಡಿದ್ದೀನಿ. ಅದೊಂದು ಬುದ್ಧ ಬೇರೆ ಹೇಳಿದ್ದಾರೆ, ನಾನು ಎಲ್ಲಿದೆ ನಾನು ಅಲ್ಲಿ ಹೋಗೋದಕ್ಕೆ ನಾನು ರೆಡಿ. ಅವ್ರ ಫೋಟೋ ನೋಡ್ಕೊಂಡು ಅವ್ರ ಬಗ್ಗೆ ನಾನು ಏನು ನನಗೆ ಬೇಡ ಹುಡುಗ ಏನು ಕೇಳಿಲ್ಲ, ನಾನು ಏನು ಬೇಡ ಅಂತ ಯಾವಾಗ ನಾನು ಅಂದ್ಕೊಂಡೆ, ಅವ್ರ ಬಗ್ಗೆ ನನಗೆ ಇದು ಇಂಟ್ಯೂಷನಲ್ಲಿ ಬಂದಿದ್ದು ಅವರೊಬ್ಬರು ಸ್ವಜ್ಞಾನಿ ಅಂತ. ಎಲ್ಲ ಆತ್ಮ ಬಂಧುಗಳಿಗೂ ಆತ್ಮನಮನಗಳು. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ಪ್ರಕೃತಿ ಮಾತೆ, ವಸುಂಧರ ಮಾತೆ, ಸೀತಾ ಮಾತೆ, ಯಶೋಧರ ಮಾತೆ, ಐಸಿಸ್ ಮಾತೆ, ಇಡೀ ಬ್ರಹ್ಮಾಂಡಕ್ಕೆ ಎಲ್ಲ ಮಹಾಚೈತನ್ಯಗಳಿಗೂ ವಂದಿಸುತ್ತಾ, ತಮಗೆಲ್ಲರಿಗೂ ಆಧ್ಯಾತ್ಮಿಕ ಪಿರಮಿಡ್ ಧ್ಯಾನಾಲಯದ 63ನೇ ಪತ್ರಿಜಿ ಧ್ಯಾನ ಮಹಾಯಜ್ಞಕ್ಕೆ ಸುಸ್ವಾಗತವನ್ನು ಬಯಸುತ್ತಾ, ಇಂದಿನ ವಿಶೇಷವಾದ ದಿನ ಅನುಭವ ಹಂಚಿಕೆ. ಈ ದಿನ ಅನುಭವ ಹಂಚಿಕೆ ಮಾಡಿದ ಶ್ರೀಮತಿ ಜ್ಯೋತಿ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಮಾಸ್ಟರ್ಸ್ ಪತ್ರಿ ಸರ್ಗೆ ಧ್ಯಾನ ಕೇಳೋದು, ಧ್ಯಾನ ಆಲಿಸೋದು
ಎರಡು ಕೂಡ ಬಹಳ ಇಂಪಾರ್ಟೆಂಟ್. ಯಾರು ಪಿರಮಿಡ್ ವ್ಯಾಲಿನಲ್ಲಿ ಧ್ಯಾನ ಅನುಭವ ಹೇಳ್ತಾ ಮುಂದೆ ಇರೋರು ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ಅಥವಾ ತೂಕಡಿಕೆ ಆದಾಗ ಇವ್ರನ್ನ ಸ್ಟಾಪ್ ಮಾಡಿ ಅವ್ರನ್ನ ಎಚ್ಚರ ಮಾಡ್ತಿದ್ರಂತೆ. ನಾನು ಇವ್ರನ್ನ ಧ್ಯಾನ ಅನುಭವ ಹೇಳಿ ಅಂತ ಹೇಳಿದ್ದು ನೀವು ಮಲಗ್ಲಿಕ್ಕಲ್ಲ ಅಥವಾ ಧ್ಯಾನ ಮಾಡಲಿಕ್ಕೆ ಅಲ್ಲ, ಅವರ ಅನುಭವವನ್ನು ಕೇಳಿ. ನಿಮಗಾಗುವ 10 ಪ್ರಶ್ನೆಗಳಿಗೆ ಒಬ್ಬರ ಅನುಭವದಿಂದ ನಿಮಗೆ ಉತ್ತರ ಸಿಗುತ್ತೆ. ಆಗ ನನ್ನಲ್ಲವರೆಗೂ ಉದ್ದೇಶನೇ ಇರೋದಿಲ್ಲ, ನನ್ನನ್ನು ಕೇಳೋ ಉದ್ದೇಶನೇ ಇರಲ್ಲ ಅಂತ. ಹಾಗಾಗಿ ಧ್ಯಾನ ಅನುಭವ ಹೇಳೋರಿಗಿಂತ ಕೇಳೋರಿಗೆ ಬಹಳವಾದ ಉತ್ತರಗಳು ಸಿಗುತ್ತೆ. ಪುಣ್ಯ ಮಾಡಿರಬೇಕು ಅಂತ ಪತ್ರಿ ಸರ್ ಹೇಳ್ತಾ ಇದ್ರು. ಹಾಗಾಗಿ ಅನುಭವ ಹಂಚಿಕೆ ಅನ್ನೋದು ಬಹಳವಾದ ಪ್ರಾಮುಖ್ಯತೆನ ಪತ್ರಿ ಸರ್ ನಮಗೆಲ್ಲ ಕೊಡ್ತಾ ಬಂದಿದ್ದಾರೆ. ಮಾಸ್ಟರ್ಸ್, ತಮ್ಮಲ್ಲಿ ಯಾರು ಧ್ಯಾನ ಅನುಭವಗಳು ಆಗಿದ್ರೆ, ಮೇಡಮ್ ಹೇಳಿದ್ರು ಧ್ಯಾನದ ಮುಖಾಂತರನೇ ಬಂದೆ. ಈ ದಿನ ಅವರ ತವರು ಮನೆ ಹಾಗೂ ಮದುವೆ ಆದ ಮನೆ ಎರಡೂ ಮನೆಗಳು ಕೂಡ ಧ್ಯಾನಾಲಯಗಳಾಗಿದೆ ಅಂತ ಬಹಳ ಅದ್ಭುತವಾದ ಒಂದು ಪರಿವರ್ತನೆಯನ್ನ ನೀವು ತಂದ್ರಿ. ಹೀಗೆ 10 ಜನರಿಗೆ ಇದರ ಉದ್ದೇಶ ಒಂದೇ ಮಾಸ್ಟರ್ಸ್, ಧ್ಯಾನ ಪ್ರಚಾರ. ಸೊ ಇದನ್ನ ಮಾಡ್ತಾ ಬಂದ್ರೆ ನಮ್ಮ ಜೀವನವು ಪರಿಪೂರ್ಣವಾಗಿ ಸಾಕ್ತಾ ಹೋಗುತ್ತೆ. ಕಷ್ಟ ಸುಖ ನೋವು ನಲಿವು ಸದಾ ಇರುತ್ತೆ ಜೀವನದಲ್ಲಿ, ಆರೋಗ್ಯ ಅನಾರೋಗ್ಯನೂ ಕೂಡ ಇರುತ್ತೆ. ಆದರೆ ಧ್ಯಾನ ಮಾಡ್ತಾ ನಾವು ಇದೆಲ್ಲವನ್ನು ಕೂಡುವ ಎದುರಿಸುವ ಶಕ್ತಿ ನಮ್ಮಲ್ಲೂ ಇರುತ್ತೆ. ಹಾಗಾಗಿ ಈ ದಿನ 2024ರ ಕೊನೆಯ ದಿನ ನಾವೆಲ್ಲರೂ ಸೇರಿದ್ದೇವೆ. ಈ ಒಂದು 365 ದಿನಗಳಲ್ಲಿ ನಾವು ಮತ್ತೊಮ್ಮೆ ಕಷ್ಟ ಸುಖ ನೋವು ನಲಿವು ದುಃಖ ಸುಖ ಎಲ್ಲವನ್ನು ಕೂಡ ಕಂಡಿದ್ದೇವೆ. ಆ ಎಲ್ಲದಕ್ಕೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ನಾಳೆ ಬರುವ ಹೊಸ ಯುಗದ 2025ರ ಸಂಭ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ. ಆ ದಿನ ಹೊಸ ಯುಗವಾಗಿ ಹೊಸ ಜೀವನವನ್ನ ನಾವೆಲ್ಲರೂ ನಡೆಸೋಣ. ತಮಗೆಲ್ಲರಿಗೂ ನಾಳೆಯ 2025ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಶುಭವಾಗಲಿ ಅಂತ ಪ್ರಾರ್ಥಿಸ್ಕೊಂಡು, ಮಾಸ್ಟರ್ಸ್ ಯಾರೋ ಧ್ಯಾನ ಅನುಭವ ಆಗಿದ್ರೆ ಅಥವಾ ಕಡ್ತಾಲ್ ಇಂದು ಕೊನೆಯ ದಿನ ಆಯ್ತು. ಸೊ ಯಾರು ಕಡ್ತಾಲ್ಗೆ ಹೋಗಿ ಬಂದಿದ್ರೆ, ನಾನೇ ಹೋಗಿ ಬಂದಿದ್ದೇನೆ. 7 days ಕಡ್ತಾಲ್ಗೆ ಹೋಗಿ ಬಂದಿದ್ದೀನಿ. ನಾನು 12 ವರ್ಷದಿಂದ ಕುಂಡಲಿನಿ ಯೋಗ ಮಾಡಿರೋದಕ್ಕೂ ಅದಕ್ಕೂ ಪತ್ರಿಜಿ ಅವರು 8 hours ಮೆಡಿಟೇಷನ್ ಮಾಡ್ತಿದ್ದಾರೆ ಅನ್ನೋದು ಡಾಕ್ಟರ್ ಹರಿಕೃಷ್ಣ ಸಿಕ್ಕಿದ್ರು ನನಗಾದಂಥ ಒಂದು 2 ವರ್ಷದಲ್ಲಿ ತುಂಬಾನೇ ಅನುಭವ ಇದೆ ಮೇಡಮ್. ನನಗಾಗಿರುವಂಥ ಅನುಭವಗಳು ತುಂಬಾನೇ ಇದೆ ಮೇಡಮ್. ನನಗೊಂದು ಆಸೆ ಇತ್ತು, ಹೇಗಪ್ಪ ನಾನು ಈ ಈಸಿ ಮೆಡಿಟೇಷನ್ ಎಲ್ಲರಿಗೂ ಕೊಡೋದು ಅಂತ. ಧ್ಯಾನದ ತಪನ ತುಂಬಾನೇ ಇತ್ತು. ನಾನು ಮಾಡಿರೋದು ಚಕ್ರಾಸ್ ಮೆಡಿಟೇಷನು. ಅದು ಮಾಡ್ಬೇಕಂತಂದ್ರೆ 10,000 ರೂಪಾಯಿ ಬೇಕು, ಏನಿಲ್ಲ ಅಂತಂದ್ರೂ 10,000 ರೂಪಾಯಿ ಬೇಕಿದೆ. ಈ ಆನಾಪಾನಸತಿನಲ್ಲಿ ಯಾವ ದುಡ್ಡು ಖರ್ಚು ಇಲ್ಲ, ಶ್ವಾಸದ ಮೇಲೆ ಗಮನ ಅಂತ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಕೊಟ್ಬಿಟ್ಟಿದ್ದಾರೆ. ಎಲ್ಲರೂ ಅದ್ಭುತವಾದಂಥ ಮೆಡಿಟೇಷನ್ ಇದು. ಕಡ್ತಲಲ್ಲಾದರೆ ನನಗಾಗಿರೋ ಅನುಭವಗಳೇ ಬೇರೆ ಇದೆ, ನನ್ನ ಜೀವನದಲ್ಲಿ ಆಗಿರೋ ಅನುಭವಗಳೇ ಬೇರೆ ಇದೆ. ಇಷ್ಟೊತ್ತು ಭಾರ್ಗವಿ ಅವರೆಲ್ಲ ಹೇಳಿದ್ರು, ನಿಮಗೆ ಜ್ಯೋತಿ ಅಂತಾರೆ, ಆದರೆ ನಾವು ಭಾರ್ಗವಿ ಅಂತ ಹೆಸರಿಟ್ಕೊಂಡಿದ್ದೀವಿ. ಇಲ್ಲಿ ರಾಗಿಗುಡ್ಡಕ್ಕೆ ಯಾವಾಗ ನಾನು ಬರ್ತಾ ಇದ್ನೋ, ಇವ್ರು ಕನೆಕ್ಟ್ ಆಗಿ PMCಗೆ ಹೋಗಿ ಇವ್ರನ್ನ ನಮ್ಮ ಮನೆಗೆ ತಂದ್ಕೊಳ್ಳುವಾಗ ಅಷ್ಟು ಎನರ್ಜಿ ಈ ರಾಗಿಗುಡ್ಡದಲ್ಲಿದೆ. ತುಂಬ ಎನರ್ಜಿ ಇದೆ. ನನಗೇ ಗೊತ್ತಿಲ್ಲದಂಥ, ನಾನು ಯಾವಾಗ ಈ ರಾಗಿಗುಡ್ಡಕ್ಕೆ ಬರ್ತಾ ಮೆಡಿಟೇಷನ್ ಮಾಡ್ತಾ ಈಕೆ ನನಗೆ ಪರಿಚಯ ಆಗಿ PMCಗೆ ಹೋಗಿ ನಿನಗೆ ಧ್ಯಾನಿನೇ ಸಿಗಲಿ ಅಂತೇಳಿ ನಾನು ಒಂದು ಬ್ಲೆಸ್ಸಿಂಗ್ ಮಾಡಿಬಿಟ್ಟೆ. ಆಕೆ ನನ್ನ ಕೈ ಹಿಡದೆ ಬಿಟ್ಲು, ನೀವು ದೇವಿ ಥರ ಕಾಣ್ತಾ ಇದ್ದೀರಾ ನನಗೆ ಅಂತ ಹೇಳಿ. ಮತ್ತೆ ಮಾರನೇ ದಿವಸದಿಂದ ನಾನು ನಿಮ್ಮ ಹತ್ರ ಧ್ಯಾನ ಮಾಡಬೇಕು 3 hour ಅಂತ ಹೇಳಿ ಎಲ್ಲರಿಗೂ ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ಅನುಭವಗಳು ಆಗುತ್ತವೆ, ಆದರೆ ಸ್ಥಿರ ಸುಖ ಆಸನದಲ್ಲಿ ಮೆಡಿಟೇಷನ್ ಮಾಡಲೇಬೇಕು, ಧ್ಯಾನ ಮಾಡಲೇಬೇಕು. ಸಂಚಿತ ಪ್ರಾರಬ್ಧ ಆಗಾಮ್ಯ ಕರ್ಮ ಕಳ್ಕೊಳ್ಬೇಕಂತಂದರೆ ಧ್ಯಾನ ತುಂಬ ಅವಶ್ಯಕತೆ ಇದೆ ಮನುಷ್ಯನಿಗೆ. ಯಾಕಂತಂದರೆ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ, ಯೋನಿ ಮುದ್ರಾ ತ್ರಿಕಂಡೇಶಿ ಅಂತ ಬರುತ್ತೆ. ಯೋನಿ ಮುದ್ರಾ ತ್ರಿಕಂಡೇಶಿ ಅಂತ ಹೇಳಿದ್ರೆ ನೀವು ಒಂದೇ ತಾಯಿ ಒಂದೇ ಇದರಲ್ಲಿ ನೀವು ಗರ್ಭದಿಂದ ಬಂದಿರಲ್ಲ. ಯಾರಿಗೋ ಅಕ್ಕ ಆಗಿರ್ತೀರಾ, ಯಾರಿಗೋ ಅಮ್ಮ ಆಗಿರ್ತೀರಾ, ಯಾರಿಗೋ ಅಜ್ಜಿ ಆಗಿರ್ತೀರಾ. ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ನಾನು, ಎಲ್ಲ ಸೋಲ್ಗೂ ಅಷ್ಟೇ ಹೇಳ್ತಾ ಇದ್ದೀನಿ, ನಾನು ಇದೊಂದೇ ಜನ್ಮ ಅಂತಂದು ಯಾವತ್ತೂ ಹೇಳಬೇಡಿ. ನನ್ನ ಚಿಕ್ಕ ವಯಸ್ಸಿಂದ ಲಲಿತಾ ಸಹಸ್ರನಾಮ ಪಾರಾಯಣ, ನಾನೊಂದು ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದವಳು. ನನಗೆ ದೇವರು ದೇವತೆ ತುಂಬ ಇಷ್ಟ, ಸಂಸ್ಕಾರ ಅಂದರೆ ತುಂಬ ಇಷ್ಟ. ಎಷ್ಟೋ ಪಾರಾಯಣ ಮಾಡಿದ್ದೀನಿ ನಾನು, ಲಲಿತಾ ಪರಮೇಶ್ವರಿ ಪಾರಾಯಣ. ಆ ಭಕ್ತಿ ಯೋಗದಿಂದನೇ ನನ್ನನ್ನು ಧ್ಯಾನ ಯೋಗಕ್ಕೆ ಕರ್ಕೊಂಬಂದರು. ನನ್ನ ಜೀವನ ಎಲ್ಲ ಗುರುಗಳ ಜೊತೆನೇ ಜೀವನ ನಂದು. ತುಂಬ
ನಂಗೆ ಅಮ್ಮನವ್ರು ಕಂಡ್ರೆ ತುಂಬಾ ಪ್ರೀತಿ. ಯಾವಾಗ ನಾನು ಸಂಸ್ಕಾರವಾಗಿ ಬಂದೋ, ನನ್ನ ಮಕ್ಕಳಾಗ್ಬೋದು, ಒಂದು ಹೆಣ್ಮಗಳು ನನಗೆ ಮೊಮ್ಮಗು ಇದೆ, 2 ಗಂಡು ಮಕ್ಕಳು ವೇದ ಅಧ್ಯಯನ ಮಾಡ್ತಾ ಇದ್ದಾರೆ. ನನಗೆ ಭಾಳ ಸತ್ಯ ಧರ್ಮ ಅಂದರೆ ತುಂಬ ಇಷ್ಟ. ನನಗಾಗಿದ್ದ ಅನುಭವನೇ ಬೇರೆ. ಆದರೆ ಈ ರಾಗಿಗುಡ್ಡದಲ್ಲಿ ಮಾತ್ರ ತುಂಬ ಶಕ್ತಿ ಇದೆ, ತುಂಬ ಎನರ್ಜಿ ಇದೆ. ಆ ಎನರ್ಜಿನೇ ಕರ್ಕೊಂಡೋಗಿ ಭಾರ್ಗವಿ ಮಗುನ ಲಲಿತಾ ಪರಮೇಶ್ವರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಮಗು ಆ ವಯಸ್ಸಿಗೆ ಅವಳು ಯಾವಾಗ ಧ್ಯಾನ ಮಾಡ್ತೀನಿ ಅಂತ PMCಲಿ ಅಂದ್ಬಿಟ್ಲೋ, ನನಗಾಗಿರೋ ಆನಂದನೇ ಬೇರೆ. 3 ಅವರ್ 4 ಅವರ್ ಓಹೋ ಈಕೆ ಜ್ಞಾನಿ ಅಂಥೇಳಿ ನನಗೆ ತುಂಬ ಗೊತ್ತಾಯಿತು. ಈಕೆ ಜ್ಞಾನಿ. ಆ ಎನರ್ಜಿ ಹೋಗಿ ಆ ಎನರ್ಜಿ ಆ ಮಗು ಕೊಟ್ಟು ಆ ಎನರ್ಜಿಯಿಂದ ಆ ಮಗು ನಮ್ಮ ಮನೆಗೆ ಬಂದು ಅದ್ಭುತಗಳೇ ನಡೆದೋಯ್ತು. ಬರೀ 4 ತಿಂಗಳಲ್ಲಿ ಅದ್ಭುತಗಳು ನಡೀತು. ಇದೇ ರಾಗಿಗುಡ್ಡಕ್ಕೆ ಬಂದೆ ನಡೀತು. ಅದೇ ಪತ್ರಿಜಿನೇ ಮಾಡ್ತಿರೋದು ಈ ಕೆಲಸ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾರ್ಗೂ ಹೇಳಕ್ ಇಷ್ಟಪಡ್ತೀನಿ, ನಮ್ಗೆ ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತ ಯಾರು ಏನು ಇದು ಮಾಡಬೇಡಿ. ನಿಮ್ಮ ವಯಸ್ಸು ಎಷ್ಟೆಷ್ಟಿದೆಯೋ ಅಷ್ಟೆಷ್ಟು ಧ್ಯಾನ ಮಾಡಿ, ಸ್ಥಿರ ಸುಖಾಸನದಲ್ಲಿ ಕುತ್ಕೊಂಡು ಮಾಡಿ. ಯಾವಾಗ ಟೈಮ್ ಸಿಕ್ಕುತ್ತೋ ಆವಾಗ ಶ್ವಾಸದ ಮೇಲೆ ಗಮನ ಇಡಿ. ಪತ್ರಿಜಿ ಅವ್ರನ್ನೂ ಕೂಡ ನಾನು ಅಂತಿದ್ದೆ, ಏನಪ್ಪ ನಾನು ಕುಂಡಲಿನಿ ಯೋಗ ಮಾಡಿದ್ದೀನಲ್ಲ, ಇದೇನು ಇದು ಸುಮ್ಮನೆ ಕೂತ್ಕೊಳ್ಳೋದು ಅಂತಂದರೆ ಏನು? ಒಂದು ದಿವಸ ನಾನು 3 ದಿವಸ ಸುಮ್ಮನೆ ಹರೇಕೃಷ್ಣ ಡಾಕ್ಟರ್ ಜೊತೆ ಕೂತ್ಕೊಂಡೆ. ನನಗಾಗಿದ್ದ ನಾನು ಆ ಧ್ಯಾನ ಮಾಡಿರೋದಕ್ಕೂ ಇದಕ್ಕೂ ಅದಕ್ಕೂ ಇದೇ ಸರಿ. ಸಹಜವಾಗಿ ಸರಳವಾಗಿ ಜನಕ್ಕೆ ನಾವು ಹೇಳ್ಕೊಡಕ್ಕೆ ಇದೇ ಧ್ಯಾನ ಸರಿ ಅಂತ. ಸ್ವಾಧ್ಯಾಯ ಕೂಡ ನಾನು 15 ವರ್ಷ ಸಾಧನೆ ಮಾಡಿ ಈ ಒಂದು 6 ತಿಂಗಳಿಂದ ಸ್ವಾಧ್ಯಾಯ ಮಾಡಿದ್ಮೇಲೆ ಕೂಡ ನನಗೆ ಈ ಮಗು ಸಿಕ್ಕಿರೋದು. ಯಾರಿಗೆ ಎಲ್ಲೂ ಬಿಡಲ್ಲ, ನಾನು ಕೂತ್ಕೊಂಡು ಧ್ಯಾನ ಹೇಳ್ಕೊಡ್ತಾ ಇರ್ತೀನಿ. ಫ್ರೀ ಮೆಡಿಟೇಷನ್ ಯಾರಿಗೇ ಆಗಲಿ, ಅವ್ರಿಗೆ ಇಷ್ಟ ಇದೆಯಾ ಅನ್ನದಾನಕ್ಕೆ ಕೊಡಲಿ ದುಡ್ಡು, ಯಾರನ್ನೂ ದುಡ್ಡು ಕೇಳಲ್ಲ. ಯಾರು ಸಿಗ್ತಾರೆ ಅವರಿಗೆ, ಅವ್ರೇನಾದರೂ ಅಳ್ತಾರೆ ಅಂದರೆ ವಿಷ ಬೇಡ, ಅಯ್ಯಪ್ಪ ಪಿಂಡಿ ಹೇಳ್ತಾರಲ್ಲ, ವಿಷಯ ಕೇಳಿ ಧ್ಯಾನ ಕೊಟ್ಬಿಡಿ, ವಿಷಯ ಕೇಳಿ ಧ್ಯಾನ ಕೊಟ್ಬಿಡಿ. PMC ಚಾನಲ್ ಓಪನ್ ಮಾಡಿ ಕೊಟ್ಬಿಡ್ತೀನಿ. ಎಲ್ಲ ಮಾಸ್ಟರ್ಸ್ಗೂ ಅಷ್ಟು ಶಕ್ತಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 48 ಡೇಸ್ ಯಾರು ಕರೆಕ್ಟಾಗಿ ಧ್ಯಾನ ಮಾಡ್ತಾರೋ ಅವರೊಬ್ಬ ಮಾಸ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಲಿ ಪತ್ರಿಜಿ ಅವ್ರು ಹೇಳಿದಾಗೆ ಸಂಸಾರದಲ್ಲಿ ನಿರ್ವಾಣ ಅಂತ ಹೇಳಿದ್ದಾರೆ. ಎಲ್ಲರೂ ಸಂಸಾರದಲ್ಲಿ ಇದ್ಕೊಂಡೇ ಕೂಡ ಧ್ಯಾನನೂ ಮಾಡ್ಕೊಂಡ್ಬಿಡಿ. 1 ಸೆಕೆಂಡ್ ಯಾರಿಗಾದ್ರೂ ಕನೆಕ್ಟ್ ಆಯ್ತು ಅಂದ್ರೆ PMC ಚಾನಲ್ ಈ ತರ ಇದೆ ಅಂತ ಹೇಳ್ಬಿಡಿ. ಒಬ್ರಿಗೆ ಧ್ಯಾನ ಕೊಟ್ಬಿಟ್ರೆ ಎಷ್ಟು ಅವ್ರ ಕುಟುಂಬ ಎಲ್ಲ ಚೆನ್ನಾಗಿರುತ್ತೆ. ಯಾರಿಗೇ ಆಗ್ಲಿ ಧ್ಯಾನ ಹೇಳ್ಕೊಡೋ ವಿಷಯದಲ್ಲಿ ಮಾತ್ರ ಯಾವ ತರ ಕೂಡ ಹಿಂದೇಟಾಕ್ಬೇಡಿ. ನೀವು ಧ್ಯಾನ ಮಾಡಿ, ಫಸ್ಟ್ ನೀವು ಕ್ಲೀನ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮಲ್ಲಿರೋ ಅಚ್ಚೊತ್ತುಗಳು ಕ್ಲೀನ್ ಆದಾಗ ನಾವು ಮತ್ತೊಬ್ರಿಗೆ ಧ್ಯಾನ ಹೇಳ್ಬೋದು. ಯಾಕಂತಂದ್ರೆ ನಾವು ತಂದಿರ್ತೀವಲ್ಲ ಸಂಚಿತ ಪ್ರಾರಬ್ಧ ಆಗಾಮ್ಯ ಕರ್ಮದಿಂದನೇ ನಾವು ಆಗಿರೋದು. ಪೂರ್ತಿ ಖಾಲಿ ಆಗ್ಬೇಕು ನಾವು. ಪೂರ್ತಿ ಅಂದ್ರೆ ಬಿಳಿ ಹಾಳೆ ತರ ಇರ್ಬೇಕು ನಾವು. ಬಿಳಿ ಹಾಳೆ ತರ ಯಾವಾಗಿರ್ತೀವೋ ನಮ್ಮ ಹತ್ರ ವಿಶ್ವ ಪ್ರಾಣ ಶಕ್ತಿ ಜಾಸ್ತಿ ಆಗುತ್ತೆ. ದೇವಿ ದೇವತೆಗಳು, ಋಷಿ ಮುನಿಗಳು, ಇವರೆಲ್ಲ ಅಸ್ಟ್ರಲ್ ಮಾಸ್ಟರ್ಸು, ಇವರೆಲ್ಲ ಕನೆಕ್ಟ್ ಆಗ್ತಾರೆ. ಆ ಕನೆಕ್ಟ್ ಆಗಿರುವಾಗ ನೀವು ಅವ್ರಿಗೆ ಇನ್ನು ಮತ್ತೊಬ್ರಿಗೆ ಧ್ಯಾನ ಕೊಟ್ಟಾಗ ಹೇಳ್ಕೊಟ್ಟಾಗ ನಿಮ್ಮಲ್ಲಿರೋಂಥ ಚೈತನ್ಯ ಶಕ್ತಿ ಅವ್ರಿಗೆ ಪಾಸ್ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಆ ಶಕ್ತಿ ಇದೆ. ಸಾಧನೆ ಮಾಡಿ, ಏನೇ ಆಗ್ಲಿ ಸಾಧನೆ ಮಾಡಿದ್ರೆ ಬೋಧನೆ ಮಾಡ್ಬೋದು. ಇಲ್ಲ ಅಂತಂದ್ರೆ ಯಾವ ರೀತಿ ಬೋಧನೆ ಮಾಡೋಕ್ಕೂ ಆಗೋದಿಲ್ಲ. ಪತ್ರಿಜಿ ಅವರು ಹೇಳಿದಾಗೆ ಆನಾಪಾನಸತಿ ಬೆಟರ್, ಎಲ್ಲದಕ್ಕಿಂತ A to Z ಇದೆ ಅದರಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾಸ್ಟರ್ಸ್, ಈ ರೀತಿ ಹೇಳಿ ನನ್ನ ಮಾತುಗಳನ್ನ ನಾನು ಮುಗಿಸ್ಕೊಳ್ತೀನಿ. ಎಲ್ಲರೂ ಧ್ಯಾನ ಮಾಡಿ ಅಂತ ಹೇಳಕೊಡ್ತೀನಿ. ಧ್ಯಾನಕ್ಕೆ ಪ್ರಾಮುಖ್ಯತೆ ಕೊಡಿ ಅಂತ ಹೇಳ್ತೀನಿ. ಪ್ರತಿ ಟೈಮು ಧ್ಯಾನ ಅಂತಾನೆ ಹೇಳ್ತೀನಿ. ಧ್ಯಾನ ಬಿಟ್ರೆ ಯಾರಿಗೂ ಆಪ್ಷನ್ ಏನೂ ಇಲ್ಲ. ನೀವು ನಗಬೇಕಾದ್ರೂ ಅದು ನಿಮ್ಮದೇ, ಅಳಬೇಕಾದ್ರೂ ಅದು ನಿಮ್ಮದೇ. ಇವತ್ತು ನಿನ್ನ ಹತ್ರಕ್ಕೆ ಬಂದಿದೆ ಹುಡ್ಕೊಂಡು ಅಂದ್ರೆ ಅದು ನಿಂದೆ ಅಷ್ಟೇ. ನೀನು ತಗೋ, ಬಂದಿದೆ, ಕ್ಲಿಯರ್ ಮಾಡ್ಕೊ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಧ್ಯಾನ ಮಾಡಿ, ಧ್ಯಾನಿಗಳಾಗಿ ತುಂಬಾ ಸಾಧನೆ ಮಾಡಿ. ಸಾಧನೆ ತುಂಬಾ ಮಾಡಬೇಕು, ಮಾಡಲೇಬೇಕು, ತಪನ ಇರಬೇಕು. ಆಗ ನಾವು ಮುಂದಕ್ಕೆ ಏನಾದರೂ ಸಾಧನೆ ಮಾಡಬೇಕು. ಏನೋ ಬೇಡ ಲೈಫ್ ಡಿಸೈನಲ್ಲಿ ಧ್ಯಾನ, ಜ್ಞಾನ, ಮುಕ್ತಿ ಇದೊಂದಾಗೋಯ್ತು ಅಂದ್ರೆ ಯೂನಿವರ್ಸ್ ಕನೆಕ್ಟ್ ಆಗಿಬಿಟ್ರೆ ಯೂನಿವರ್ಸೇ ನಮ್ಮನ್ನು ತಗೊಂಡು ಹೊಟ್ಟೋಗುತ್ತೆ. ಏನೇ ಬೇಕೋ ನಮಗೆ ಕೊಡುತ್ತೆ. ಅದು ನಾನು ಧ್ಯಾನದಲ್ಲಿ ಕಂಡಿಡ್ಕೊಂಡಿದ್ದೀನಿ. ಹಾಗಾಗಿ ನಿಮಗೂ ಕೂಡ ಆ ಥರ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧ್ಯಾನ ಮಾಡಿ, ಸಾಧ್ಯವಾದಷ್ಟು ಧ್ಯಾನ ಮಾಡ್ಕೊಂಡು ಸಂಚಿತ ಪ್ರಾರಬ್ಧ ಆಗಾಮ್ಯ ಕಾರ್ಯದಿಂದ ಹೊರಗಡೆ ಬಂದ್ಬಿಡಿ. ಕಡತಲಲ್ಲಂತೂ ಸಿಕ್ಕಾಪಟ್ಟೆ ಎನರ್ಜಿ ಇದೆ. ಆ ಗುರುಗಳು ಒಬ್ಬರು ಎದ್ದಿದ್ದಕ್ಕೆ ಪತ್ರಿಜಿಯವರು ಎಷ್ಟು ಜನ, ಆ ಊಟ, ಶಕ್ತಿ, ಅಬ್ಬಬ್ಬಾ. ನಾನು ಕೈಲಾಸಪುರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೆ. ಪಾರ್ವತಿ ದೇವಿ, ನಾನು ಯಾವುದೋ ಸ್ವರ್ಗಕ್ಕೆ ಹೋಗಿ ಬಂದಿದ್ದೀನಿ. ಹೋದ ವರ್ಷನೇ ನನಗೆ ಆ ಥರ ಆಯಿತು. ಈ ವರ್ಷ ಅಂತೂ ನನಗೇನು ಅಳುವಿಲ್ಲ. ಹೋದ ವರ್ಷ ಮಾತ್ರ ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ನಾನು ಇಂಥ ಸ್ವರ್ಗ ನೋಡ್ಕೊಂಬನ್ನ ಪಾರ್ವತಿ ದೇವಿ. ನನ್ನ ಜೀವನದಲ್ಲಿ ತುಂಬ ಕಂಡಿದ್ದೀನಿ ಇವರೇ, ನನ್ನ ಅನುಭವ ತುಂಬ ಇದೆ. ಹೇಳ್ಕೊಂಡ್ರೆ
ಕೆಲಸಗಳು ತುಂಬಾ ಇದೆ. ಹಾಗಾಗಿ ಈ ವರ್ಷ ನಾನು ಆರಾಮಾಗಿ ಎನರ್ಜಿ ತೊಗೊಂಡು ಬಂದೆ. ಈ ವರ್ಷ ನನ್ನ ದೊಡ್ಡ ಮಗ ಕೂಡ ಬಂದಿದ್ದಾನೆ, ವರುಣ್ ಅಂತ. ಅವನ್ನ ಕೂಡ ಕರ್ಕೊಂಡು ಬಂದಿದ್ದೀನಿ ಗುರುಕುಲಿಂದ, ಕಾರವಾರಿಂದ. ಅವನು ಅಮ್ಮ ನಾನು ಬರ್ತಾ ಇದ್ದೀನಿ, ಸ್ವಲ್ಪ ಬರ್ಬೇಕಂತಿದೆ ನಿನ್ನ ಕಡೆಗೆ ನಾನು ಒಂದು 10 ದಿವಸ ಅಂತಂದ. ಹೋಗ್ಲಿ, ಹಾಗಾಗಿ ಪತ್ರಿಜಿ ಅವ್ರು ಕರ್ಸ್ಕೊಳ್ತಾ ಇದ್ದಾರೆ ಅವನು ಕೂಡ ಅಂತೇಳಿ ಅವನು ಒಂದು ಮಹಾಯಾಗಕ್ಕೆ 7 ದಿವಸ ಕರ್ಕೊಂಡು ಹೋದೆ. ಅದಕ್ಕೆ ಮುಂಚೆ 1 ವರ್ಷ ಡಾಕ್ಟರ್ ಹರೇಕೃಷ್ಣ ಹತ್ರ ಅವನು ಧ್ಯಾನ ಮಾಡ್ತಿದ್ದ. ಮೂಲತಃ ನಾನು ಅವ್ನಿಗೆ ಹೇಳ್ಕೊಟ್ಟಿದ್ದೆ. ಧ್ಯಾನ ಅಂದರೆ ಸ್ವಲ್ಪ ಬೇಜಾರು, ವೇದ ಹೇಳ್ತಾನೆ, ಏನೇ ವೇದ ಮಂತ್ರಗಳು ಹೇಳಿದ್ರು ಕೂಡ ಧ್ಯಾನ ಮಾಡಬೇಕಪ್ಪ ನಾವು ಕರ್ಮಾಸಿಂದ ರಿಲೀಸ್ ಆಗಬೇಕಂದ್ರೆ ಅಂತ ನಾನು ಯಾವಾಗಲೂ ನನ್ನ ಮಗನಿಗೆ ಹೇಳ್ತಾ ಇದ್ದೆ. ಈಗ ಅವನಿಗೆ ಅನುಭವ ಆಗಿರೋದ್ರಿಂದ ಭಾಳ ಖುಷಿಯಾಗಿ ಹೇಳ್ತಾನೆ, ಅಮ್ಮ ಎಂಥ ಒಂದು ಜ್ಞಾನಕ್ಕೆ ನನ್ನನ್ನು ಕರ್ಕೊಂಡೋದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾನೆ. ಮಹದಾನಂದ ಇದೆ. ಎಲ್ಲರೂ ಕಡ್ತಲ್ಗೆ ಹೋಗ್ಬೇಕು ಅಂತ ಸಂಕಲ್ಪನೂ ಹಾಕ್ಕೊಳ್ಳಿ. ಆ ಊಟ, ಆ ಜ್ಞಾನ, ಆ ಶಕ್ತಿ. ಪತ್ರಿಜಿಯವರು ಬ್ರಾಹ್ಮಣ ನಾನು ಅಂತ ಕೂಡ ಅಲ್ಲಿ ಮೆಸೇಜ್ ಕೊಟ್ಬಿಟ್ರು. ಏನೇ ಬ್ರಾಹ್ಮಣ ಅಂತಂದ್ರು ಎಲ್ಲರೂ ಧ್ಯಾನ ಮಾಡಿ ಅಂತಲೇ ಹೇಳಿದ್ರು. ಏನೇ ಹೋಮ ಪೂಜೆ ಯಾವುದೇ ಮಾಡಿದ್ರು ಕೂಡ ಇವತ್ತೊಂದು ಹೋಮ, ನಾನೇ ಹೇಳ್ತೀನಿ ಬ್ರಾಹ್ಮಣರಾಗಿ, ಒಂದು ಹೋಮ ಮಾಡ್ಬೇಕಂತಂದ್ರೆ ಸಣ್ಣ ಹೋಮ ಮಾಡ್ಬೇಕಂದ್ರೆ ಒಂದು 20,000 ಬೇಕು ಇವಾಗ ಮನೆಯಲ್ಲಿ. ನೀವು ಧ್ಯಾನ ಮಾಡ್ಕೊಂಬಿಡಿ, 20,000 ಇರೋರು ಮಾಡಿಸ್ತಾರೆ. ಪಾಪ ಇಲ್ದೇ ಇರೋರು ಏನು ಮಾಡ್ತಾರೆ? ಇವಾಗ ಒಬ್ಬ ಬ್ರಾಹ್ಮಣರ ಹತ್ರಕ್ಕೆ ಹೋದ್ರೆ ನಿಮ್ಮ ಕರ್ಮಸ್ ಕಳಿಬೇಕಂತಂದ್ರೆ ಒಂದು ಪುಣ್ಯಾಹ ಮಾಡಿಸೋ ಅಂತಾರೆ, ಒಂದು ಗೃಹ ಪ್ರವೇಶ ಮಾಡಿಸೋ, ಒಂದು ಶಾಂತಿ ಮಂತ್ರ ಮಾಡ್ಕೊ ಅಂತ ಎಲ್ಲ ಹೇಳ್ತಾರೆ. ಪಾಪ ದುಡ್ಡಿರೋರು ಮಾಡಿಸ್ತಾರೆ, ದುಡ್ಡು ಇಲ್ದೇ ಇರೋರು ಏನು ಮಾಡ್ತಾರೆ? ಎಲ್ಲದಕ್ಕೂ ಅದೂ ಇರಬೇಕು, ಭಕ್ತಿ ಯೋಗ ಧ್ಯಾನನೂ ಇರಬೇಕು. ಎಲ್ಲದಕ್ಕೂ ಮೂಲ ಧ್ಯಾನನೇ. ನಿಮ್ಮ ಕರ್ಮ ಕಳ್ಕೊಳ್ಬೇಕಂತ ದುಡ್ಡು ಬೇಡ, ಕಾಸು ಬೇಡ, ಕೂತ್ಕೊಳ್ಳಿ ಧ್ಯಾನ ಮಾಡ್ಕೊಳ್ಳಿ. ಆವಾಗಿಂದ ಆವಾಗ ಕರ್ಮ ಕಳ್ಕೊಂಡ್ಬಿಡ್ಬೋದು. ಧ್ಯಾನ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಧ್ಯಾನದಿಂದ ನನಗೆ ಸಿಕ್ಕಾಪಟ್ಟೆ ಸಾಧನೆ ಮಾಡ್ಕೊಂಡಿದ್ದೀನಿ. ನಾನು ಹುಟ್ಟಿರೋದೇ ಯೂನಿವರ್ಸ್ಗೆ. ವೇದಾದ್ರಿ ಮಹರ್ಷಿ ಅಂತ ನನ್ನ ಗುರುಗಳು ಮೊದಲನೇವರು. ಅವರು ಪತ್ರಿಜಿಗೆ ನನ್ನನ್ನು ಮಧ್ಯದಲ್ಲಿ ನಿಲ್ಲಿಸಿ ಪತ್ರಿಜಿ ಕೈ ಹಿಡಿದು ನಿನ್ನ ಲೈಫ್ ಡಿಸೈನ್ ಧ್ಯಾನ ಪ್ರಚಾರ ಅಂತ ಕೂಡ ನನಗೆ ಇಂಟ್ಯೂಷನ್ ಬಂದುಬಿಟ್ಟಿದೆ. ಸಂಸಾರದಲ್ಲೇ ನಿರ್ವಾಣವಾಗಿ ನಾನು ಈ ಕೆಲಸ ಕೂಡ ಮಾಡ್ತಾ ಇದ್ದೀನಿ. ನನಗೆ ಅಷ್ಟೇ ಗೊತ್ತಿದ್ದು. ನಂಗೆ ಧ್ಯಾನ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಧ್ಯಾನ ಹೇಳ್ಕೊಡೋದು, ಧ್ಯಾನ ಮಾಡಿಸೋದು ಇಷ್ಟೇ ಗೊತ್ತಾಗಿದೆ. ಎಲ್ಲ ಕಡೆ ಧ್ಯಾನ ಪ್ರಚಾರ ಮಾಡ್ತಾಯಿದ್ದೀನಿ. ದೇವನಹಳ್ಳಿ ನನ್ನ ಗಂಡನ ಊರು, ಅಲ್ಲಿ ಕೂಡ ಧ್ಯಾನ. ನಮ್ಮನೇಲಿ ಕೂಡ ನಾನು ಧ್ಯಾನ ಕೇಂದ್ರ ಮಾಡಿಬಿಟ್ಟಿದ್ದೀನಿ. ನಮ್ಮ ಮನೆಯೇ ಧ್ಯಾನ ಕೇಂದ್ರ ಮಾಡಿಬಿಟ್ಟಿದ್ದೀನಿ. ಶಾನ್ಭೋಗ್ರ ಮನೆ ನಮ್ಮದು. ಎಲ್ಲ ಯಾರು ಬರಲಿ ಧ್ಯಾನಕ್ಕೆ ಬರಬೇಕು. ನನ್ನ ಕೈಯಲ್ಲಿ ಏನಿದೆಯೋ, ನಮ್ಮ ಮನೇಲಿ ಏನಿದೆಯೋ ಅವ್ರು ಬಂದು ಹಾಲು ನೀರು ಅವಲಕ್ಕಿ ಪ್ರಸಾದಗಳು ಏನಿದೆಯೋ ಅದೆಲ್ಲ ತಿನ್ಕೊಂಡು ಹೋಗ್ತಾ ಇರಬೇಕು. ಕೊಡೋದನ್ನೇ ನೋಡಿದೆ ಹೊರತು ತಗೊಳ್ಳೋದನ್ನು ಯಾವತ್ತೂ ನಾನು ಇಷ್ಟ ಇಲ್ಲ. ನನಗೆ ಕೊಡಬೇಕು, ಅದು ಯೂನಿವರ್ಸ್ ನಮಗೆ ಕೊಡುತ್ತೆ ವಾಪಸ್ಸು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಧನೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಸ್ಟರ್ಸ್ ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ಶಕ್ತಿ ಇದೆ, ಅದನ್ನು ಕುಗ್ಗಿಸ್ಕೋಬಾರ್ದು. ಆನಪ್ಪನ ಸತಿ ಧ್ಯಾನದಿಂದ ಕೂತ್ಕೊಂಡು ಅಭ್ಯಾಸ ಮಾಡ್ಕೊಂಡು ನಿಮ್ಮಲ್ಲೇ ದೇವಿ ದೇವತೆ ಕಳೆಗಳು ತಂದ್ಕೊಂಡ್ಬಿಡ್ಬೇಕು. ನೀವು ತಂದ್ಕೊಂಡು ಮತ್ತೊಬ್ರಿಗೆ ಕೊಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸನ್ಮಾನವನ್ನು ದಯವಿಟ್ಟು ಮಾಸ್ಟರ್ಸ್ ಎಲ್ಲಿ ಹೋದರೂ ಬೇಡ ಅನ್ಬೇಡಿ. ಯಾಕಂದರೆ ಪತ್ರಿ ಸರ್ ಹೇಳ್ತಾ ಇದ್ರು, ಪ್ರತಿಯೊಬ್ಬನು ಕೂಡ ಪರಮಾತ್ಮನಿಗೆ ನಾವು ಮಾಡೋ ಸನ್ಮಾನ ಚಿಕ್ಕದಾಗಲಿ ದೊಡ್ಡದಾಗಲಿ ಆ ಸನ್ಮಾನ ಸ್ವೀಕರಿಸಿ ಅಂತ ಹೇಳ್ತಾ, ಇಂದಿನ ನಮ್ಮ ಅತಿಥಿ ಧ್ಯಾನ ದೇವತೆ ಶ್ರೀಮತಿ ಜ್ಯೋತಿ ಮೇಡಮ್ ಅವರಿಗೆ ಸಣ್ಣದಾದ ಒಂದು ಸನ್ಮಾನ.